ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಬಹಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದ್ರೆ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿರಿ. ಹಾಗೆ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಇಷ್ಟು ದಿನ ನನ್ನ ವಿಡಿಯೋಸ್ಗೆ ಕಮೆಂಟ್ಸೇ ಬರ್ತಿಲ್ಲ. ಈಗ ಒಂದೆರಡು ದಿನ ಆಯಿತು, ಒಂದಿಬ್ಬರು ಮಾಡಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ನನ್ನ ವಿಡಿಯೋಸ್ ಯಾರು ನೋಡ್ತಾರೆ ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ನೋಡ್ತಾ ಇದ್ದಾರೆ. ಯಾರೋ ಒಬ್ರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರೀ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ದಿನ ರೀ ಹೊಸ ವಿಡಿಯೋಯಿಂದ ನಿಮ್ಮ ಮುಂದೆ ಬರ್ತಿದ್ದೀನಿ. ಆ ಹೊಸ ಈ ವಿಡಿಯೋ ಏನಂದರೆ, ಇಷ್ಟು ದಿನ ನಾನು ನಿಮಗೆ ಹೇಳಿದ್ದಿಲ್ಲ ರೀ, ಇವತ್ತು ಹೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಸಹ. ಅದೇನು ಅಂತ ನಮ್ಮ ಯಜಮಾನ್ರು ನೋಡ್ರಿ ರೆಡಿ ಆಗಿದ್ದಾರೆ ಒಂದು ಕೆಲಸ ಮಾಡೋಕೆ. ಆ ಏನು ಕೆಲಸ ಅಂತ ಆಮೇಲೆ ಹೇಳ್ತೀನಿ. ಸ್ಪೆಕ್ಸ್ ಇಟ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ ಅಲ್ರಿ ನಮ್ಮ ಯಜಮಾನ್ರು. ಇವಾಗ ನಾನು ವಿಡಿಯೋ ಮಾಡ್ತಿದ್ದೀನಿ ರೀ, ಅದಕ್ಕೆ ಪೋಸ್ ಕೊಡ್ತಾ ಇದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ಅವರು ಮಾಸ್ಕ್ ಹಾಕೊಳ್ಳೋದು ಮರ್ತೋಗ್ಬಿಟ್ಟಿದ್ದಾರೆ. ಮತ್ತೆ ಬಂದು ಮಾಸ್ಕ್ ಹಾಕೊಂಡಿದ್ದಾರೆ. ಇನ್ನು ಅವ್ರು ಹೋಗಿ ಅಲ್ಲಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾನು ಇನ್ನು ಬೇಗ ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಹೋಗ್ಬೇಕು ಅಲ್ಲಿಗೆ. ಮನೆಯಲ್ಲಿ ಹೆಣ್ಮಕ್ಳು ರೀ, ಮನೆಯಲ್ಲೂ ಮಾಡ್ಕೋಬೇಕು, ಹೊರಗಡೆನೂ ಮಾಡ್ಕೋಬೇಕು. ನನ್ನ ಪರಿಸ್ಥಿತಿ ಹಂಗೆ ಆಗಿದೆ. ಈಗ ಮನ್ಯಾಗ ಇಲ್ಲ ಬಿಡು, ನಾನು ಆಮೇಲೆ ಬಂದು ಮಾಡ್ಕೊತೀನಿ ಅಂದರೆ ನನಗೆ ಇಲ್ಲಿ ಮಾಡೋರು ಯಾರಿಲ್ಲ. ಆಮೇಲೆ ಅಲ್ಲಿ ಹೋಗಿ ಕೆಲಸ ಮಾಡಿ ಬಂದು ಮತ್ತೆ ಇಲ್ಲಿ ಮಾಡ್ಬೇಕಂದ್ರೆ ನನಗೆ ಆಗೋದಿಲ್ಲ. ಅದಕ್ಕೆ ಫಸ್ಟ್ ಯಾರೇ ಹೆಣ್ಮಕ್ಳಾಗ್ಲಿ ಫಸ್ಟ್ ಮನೆಯಾಗ ಮುಗಿಸ್ಕೊಂಡೇ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಯಾರೋ ಒಬ್ರು ಹಂಗ ಹೊರಗಡೆ ಮಾಡಿ ಒಳಗಡೆ ಮನೆ ಕೆಲಸ ಮಾಡ್ಕೊಂತಾರೆ. ನಾನಂತೂ ಇಲ್ಲಪ್ಪ, ಫಸ್ಟ್ ಮನೆ ಕೆಲಸ ಮಾಡ್ಕೊಂಡ್ವಿ. ಹೊರಗಡೆ ಯಾರೋ ಬಂದು ಒಬ್ರು ಮಾಡ್ತಾರೆ, ಆದ್ರೆ ಮನೆಗೆ ಯಾರು ಬಂದು ಮಾಡೋದಿಲ್ಲ. ಎಷ್ಟೊತ್ತಾದ್ರೂ ನಾವೇ ಮನೆಯಲ್ಲಿ ಮಾಡ್ಕೋಬೇಕಲ್ವಾ. ಅದಕ್ಕೆ ಫಸ್ಟ್ ನಾನು ಮನೆಯಲ್ಲಿ ಕೆಲಸ ಮಾಡ್ಕೊಳ್ತೀನಿ. ಇನ್ನು ನಮ್ಮ ಯಜಮಾನ್ರು ಹೋಗಿದ್ದಾರೆ. ನಾನು ಕಸ ಬಳ್ಕೊಂಡು ಇನ್ನು ಬೆಳಿಗ್ಗೆ ಟಿಫಿನ್ ಬಂದ್ಬಿಟ್ರಿ ಉಪ್ಮಾ ಮಾಡಿದ್ದೆ. ಉಪ್ಮಾ ಟಿಫಿನ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ನಾನು ಮಧ್ಯಾಹ್ನಕ್ಕೆ ಅನ್ನ ಬೇಳೆ ಮಾಡ್ತಾ ಇದ್ದೀನಿ. ಅನ್ನನೂ ಮಾಡಿದ್ದಾಯ್ತ್ರಿ. ಇನ್ನು ಬೇಳೆ ಒಂದು ಮಾಡಿಬಿಟ್ರೆ ಮುಗ್ದು ಹೋಗ್ತೈತೆ. ಆಲ್ಮೋಸ್ಟ್ ನಾನು ಏನಾನ ಕೆಲಸ ಇದ್ದಾಗೆಲ್ಲ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಎರಡು ಹೊತ್ತು ನಾನು ಯಾವಾಗಲೂ ಅನ್ನ ಬೇಳೆನೇ ಮಾಡ್ತೀನಿ. ಆದರೆ ಈ ದಿನ ಉಪ್ಮಾ ಮಾಡಿದ್ದೀನಿ. ಅಂದರೆ ನನಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ. ಆಮೇಲೆ ಗೊತ್ತಾಯ್ತು ಇದ್ರೆ ಇಲ್ಲ ಅಂತ. ಇನ್ನು ಮಧ್ಯಾಹ್ನಕ್ಕೆ ರಾತ್ರಿಗೆ ಸರೋಗ್ತೈತೆ ಅಂತೇಳಿ ಮಾಡಿದ್ದೀನಿ ಅನ್ನ ಬೇಳೆ. ಆದರೆ ಆಮೇಲೆ ಗೊತ್ತಾಯ್ತು ಬೇಳೆ ರಾತ್ರಿಗೆ ಸರೋಗಲ್ಲ, ಇದು ನಮ್ಮ ಮಧ್ಯಾಹ್ನಕ್ಕೆ ಸರೋಗ್ತೈತೆ ಅಂತ. ಇರ್ಲಿ ಬಿಡು ಅಂತ ಇನ್ನು ಬೇಳೆ ರೆಡಿ ಮಾಡಿದ್ರಿ. ಚೆನ್ನಾಗಿದೆ ರೀ ಟೇಸ್ಟ್. ನೀವು ಬೇಳೆ ಚೆನ್ನಾಗಿ ಮಾಡ್ತೀರಾ? ಒಂದೊಂದ್ಸರಿ ನನ್ನ ಬೇಳೆನೇ ಚೆನ್ನಾಗಿ ಬರಲ್ಲಪ್ಪ, ಎದಕ್ಕೇನೋ ಗೊತ್ತಿಲ್ಲ. ಮತ್ತೆ ಇವಾಗ ಏನಿಲ್ಲ, ಜಸ್ಟ್ ಟಮಾಟೆ ಹಣ್ಣು, ಬೆಳ್ಳುಳ್ಳಿ, ಬೇಳೆ, ಅರಿಶಿನ, ಹುಂಚೆಹಣ್ಣು ಹಾಕಿ ಮಾಡಿದೀನಿ. ಒಂದೊಂದ್ಸರಿ ಸೊಪ್ಪು ಹಾಕಿ ಮತ್ತೆ ಕರಿಬೇವು ಹಾಕಿ ಎಲ್ಲ ಹಾಕಿ ಮಾಡಿದ್ರು ಬೇಳೆ ಸರಿಯಾಗಿ ರುಚಿನೇ ಬರೋದಿಲ್ಲ. ಇವತ್ತು ಚೆನ್ನಾಗಾಗಿದೆ ನೋಡ್ರಿ. ಬೆಳಿಗ್ಗೆ ಉಪ್ಮಾ ಇನ್ನೂ ಸ್ವಲ್ಪ ಉಳಿದಿದೆ, ಅದು ಯಾರು ಉಣ್ಣೋದಿಲ್ಲ, ಈಗ ನಾನೇ ಉಣ್ಬೇಕು. ನಮ್ಮ ಯಜಮಾನ್ರು ಉಣ್ತೀನಿ ಅಂತ ಹೇಳ್ತಾರೆ, ಆದರೆ ನಮ್ಮ ಯಜಮಾನ್ರಿಗೆ ಕೊಡೋದೇ ಇಲ್ಲ. ಇವಾಗೆಲ್ಲ ಯಾವಾಗ ಏನು ಕೊಡೋದಿಲ್ಲ. ಇನ್ನು ನಾನ್ ವೆಜ್ ಅಂತವಾದ್ರೆ ಕೊಡ್ತೀನಿ ಅವ್ರಿಗೆ ಉಣ್ಣಕ್ಕೆ. ಇನ್ನು ಉಪ್ಮಾ ಇಂಥವೆಲ್ಲ ಅವ್ರು ತಿನ್ನಲಾರ್ದಾದ್ರೆ ತಿನ್ನಕ್ಕೆ ಕೊಡಲ್ಲ. ದೋಸೆ ಅಂತ ಹಸರಿಗೆ ತಿನ್ನಲ್ಲ. ಏನನ್ನ ಯಾವಾಗ ನಾನು ರಿಕ್ವೆಸ್ಟ್ ಮಾಡ್ಕೋಬೇಕು, ಪ್ಲೀಸ್ ತಿನ್ರಿ ಅಂತ ತಿಂತಾರೆ. ಇನ್ನು ಇಂಥವೆಲ್ಲ ಉಳಿದಿದ್ವು ಅಂದ್ರೆ ಉಣ್ತಾರೆ ರೀ. ನೀನು ಉಣ್ಬೇಡ, ನನಗೆ ಸ್ವಲ್ಪ ಕೊಡು ಅಂತ ಹೇಳ್ತಾರೆ. ಆದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಬಿಸಿಲು ಏನಾನ ಅಡುಗೆ ಮಾಡಿದ್ರೆ ಅದನ್ನ ಅವ್ರಿಗೆ ಹಾಕ್ಕೊಡ್ತೀನಿ. ನನಗಿಲ್ಲಾಂದ್ರೆ ಪರವಾಗಿಲ್ಲ, ಅವ್ರಿಗೆ ಹಾಕ್ಕೊಡ್ತೀನಿ. ಅವ್ರಿಗಿಲ್ಲಾಂದ್ರೆ ಪರವಾಗಿಲ್ಲ, ನನಗೆ ಕೊಡ್ತಾರೆ. ಹಂಗೆ ನಾವು ಒಬ್ರಿಗೊಬ್ರು. ಇದ ಮನೆಯಲ್ಲಿ ಅಡುಗೆ ಆಯ್ತಾ ರೀ. ನೆಕ್ಸ್ಟ್ ಈಗ ಪಾತ್ರೆ ತೊಳ್ಕೊಂತಿದ್ದೀನಿ. ಅಡುಗೆ ಏನು ಹೊರಗಡೆ ಬೇಕಾದ್ರೆ ನಾವು ತಂದ್ಕೊಂಡು ತಿನ್ಬೋದು, ಆದರೆ ಪಾತ್ರೆ ಗೀತ್ರೆ ಹೊರಗಡೆ ಕರೆದು ನಾವು ತೊಳಸೋಷ್ಟು ಇಲ್ಲ. ಅದಕ್ಕೆ ಇನ್ನು ಇಂಥವೆಲ್ಲ ಮಾಡ್ಕೊಂಡೇ ಹೋಗ್ತೀನಿ. ಏನು ಪದೇ ಪದೇ ಹೇಳ್ತಾಳಲ್ಲ ಅಂತ ಅನ್ಕೋಬೇಡ್ರಿ, ನೆನಪು ಬಂದಿದ್ದೆಲ್ಲ ಹೇಳ್ತಿದ್ದೀನಿ. ಇನ್ನು ನನ್ನ ಮಗಳು ಪಾತ್ರೆ ತೊಳಿತಾಳೆ ಅಂತೇಳಿ ಇಲ್ಲ ಬೇಡ ಅಂತ ಹೇಳಿನಿ. ಅಮ್ಮ ನನ್ನ ಗಿಡಗಳಿಗೆ ಹಣ್ಣು ಕಿತ್ಕೊಂಡು ತಿಂತಿದ್ದೀನಿ ಅಂತ ಹೇಳಿದವರು. ನನ್ನ ಜಾಮೀನು ಗಿಡ ಐತೆ ರೀ, ನಾನು ಪಾತ್ರೆ ತೊಳಿತಿದ್ದೀನಲ್ಲ ಅಲ್ಲೇ ಇದೆ ಜಾಮೀನು ಹಣ್ಣಿನ ಗಿಡ. ಆದ್ರೆ ಲಾಸ್ಟ್ ಟೈಮ್ ಎಲ್ಲ ಚೆನ್ನಾಗಿ ಆಗಿದ್ವು ಕಾಯೆಲ್ಲ. ಈ ಸರಿ ಕಾಯಿ ಎಲ್ಲ ಬಿಟ್ಟಾದ್ಮೇಲೆ ಅದು ಗಿಡ ಕಡ್ದೇ ಇಲ್ಲ ರೀ. ಅದಕ್ಕೆ ಈ ಸರಿ ಫಲನೂ ಚೆನ್ನಾಗೇ ಬಂದಿಲ್ಲ. ನಮ್ಮ ಯಜಮಾನ್ರು ಅಯ್ಯೋ ನಾನು ಮರ್ತೋಗ್ಬಿಟ್ಟಿನಿ ಅದನ್ನ ಕಡೆಯೋದು, ನೆನಪಿಂದ ಕಟ್ಸಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಂಡ್ರು. ಇವಾಗ ಮಳೆ ಬಂದಿದ್ದಲ್ವಾ, ಈಗ ಹಣ್ಣೆಲ್ಲ ಕೆಂಪಗಾಗ್ತವೆ ಅಂತ ಹೇಳ್ತಿದ್ರೆ ಹಾಕಿದಾವೆ. ಚಿಕ್ಕ ಆಗಿವೆ, ಅವು ಸಹ ಹಳೇನು ತಿಂತಿದಾವೆ. ತಿಂದ್ರೆ ತಿನ್ಲಿ ಬಿಡ್ರಿ, ಪಾಪ ಅವಕ್ಕೆ ಯಾರು ಊಟ ಹಾಕ್ತಾರ? ಹೌದಿಲ್ಲ? ಇಲ್ಲ ಅವಕ್ಕೂ ಊಟ ಹಾಕ್ತಾರ. ಯಾರು ಹಾಕ್ತಾರ? ದೇವ್ರು. ನಮ್ಮನ್ನೇ ಪೋಷಿಸ್ತಾನಂತೆ ದೇವ್ರು. ಮಕ್ಕಳನ್ನ ಇದು ಪ್ರಾಣಿಗಳನ್ನ ಪಕ್ಷಿಗಳನ್ನ ಪೋಷಿಸ್ತಾರಂಗಿರ್ತಾರ. ಸರಿ ರೀ, ನಾನೀಗ ಕೆಲ್ಸಕ್ಕೆ ಹೋಗ್ತಿದೀವಿ. ಈಗ ಕೆಲಸ ಸ್ಟಾರ್ಟ್ ಮಾಡ್ತಿದೀವಿ ಅಂದಲ್ಲ, ಬರ್ರಿ ಇಲ್ಲೇ ನಾವು ಸ್ಟಾರ್ಟ್ ಮಾಡೋದು ಕೆಲಸ ಏನಂತ. ಇವಾಗ ನಮ್ಮ ಯಜಮಾನ್ರಿಗೆ ಈ ಕಡೆ ಹೋಗ್ತಾ ಇದೀನಿ. ಇನ್ನು ಅವ್ರಿಗೆ ಕಾಫಿ ತಗೊಂಡೇ ಹೋಗ್ಬೇಕು. ಯಾಕೆಂದ್ರೆ ಅವ್ರಿಗೆ ಕಾಫಿ ಕೊಟ್ರೆ ಬೂಸ್ಟ್ ಎನರ್ಜಿ ತರ. ಲಾಸ್ಟ್ ಒಂದು ವಿಡಿಯೋಲಿ ಸಹ ಹೇಳಿದೀನಿ, ನಮ್ಮ ಯಜಮಾನ್ರಿಗೆ ಯಾವಾಗ್ಲೂ ಕಾಫಿ ಇರಬೇಕು. ಕುಂತ್ರು ಕಾಫಿ, ನಿಂತ್ರು ಕಾಫಿ, ಕಾಫಿ 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 ಬೇಕು ಅವ್ರಿಗೆ.
ಅದಕ್ಕೆ ಕಾಫಿ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಅದರಲ್ಲಿ ಒಂದು ಎಕ್ಸ್ಟ್ರಾ ಗ್ಲಾಸ್ ತಗೊಂಡು ಹೋಗ್ತಿದ್ದೀನಿ ನಾನು ಕುಡಿಯೋಣಂತ. ಇನ್ನ ತೋರಿಸ್ತೀನಿ ಬರ್ರಿ ಏನಂತ. ನಾವು ಫಾರ್ಮ್ ಕ್ಲೀನ್ ಮಾಡ್ತಿದ್ದೀವಿ. ಏನು ಫಾರಂ ಕ್ಲೀನ್ ಮಾಡ್ತಿದ್ದೀವಿ. ಏನ್ ಫಾರಂ ರೀ? ಕುರಿ ಫಾರಂ ರೀ ನಮ್ದು. ಚಿಕ್ಕದಾದಂತ ನಮ್ ಕುರಿ ಫಾರಂ ತೋರಿಸ್ತೀನಿ ಬರ್ರಿ. ಅಷ್ಟೇನ್ ದೊಡ್ಡದಿಲ್ಲ. ಬೇರೆಯವರಿಗೆ ವಿಡಿಯೋಸ್ ಅಲ್ಲಿ ಮಾಡ್ತಾರಲ್ರಿ ನಮ್ದು ಅಷ್ಟು ದೊಡ್ಡದೈತೆ ಇಷ್ಟು ಮಾಡ್ತೀವಿ ಅಂತ. ಇಲ್ಲ, ನಾವು ಸಣ್ಣದೇ ಇದೆ ನಮ್ದು. ನಮ್ಗೆ ಎಷ್ಟ ಆಗ್ತೈತೆ ಅಷ್ಟನ್ನೇ ನಾವು ಮಾಡ್ಕೊಂಡಿದೀವಿ. ನಮ್ಮ ಯಜಮಾನ್ರಿಗೆ ಮಾಡ್ತಾ ಇದ್ರು ಕ್ಲೀನ್. ಇನ್ನು ಅವ್ರಿಗೆ ಕಾಫಿ ಕುಡಿ ಬರ್ರಿ ಅಂದ್ರೆ ಇನ್ನ ಇಳಿದು ಬಂದಿದ್ದಾರೆ. ಕಾಫಿ ತಣ್ಣಗಾದ್ರೆ ಅವ್ರಿಗೆ ಕುಡಿಯಕ್ ಆಗೋದಿಲ್ಲ, ಅದಕ್ಕೆ ಕುಡಿತಾ ಇದಾರೆ. ಈ ಮಗು ಕುಂತಿದಲ್ರಿ, ಇದು ನಮ್ಮ ಮೈದನ್ ಮಗ ರೀ. ಮತ್ತೆಯವ್ರ ಕಡೆ ಇರ್ತಾನೆ. ಸ್ಕೂಲ್ಗೆ ಹೋಗಿಲ್ಲ ಇವತ್ತು, ಅದಕ್ಕೆ ಅಲ್ಲಿ ಕುಂತಿದ್ದಾನೆ. ಸ್ಕೂಲ್ಗೆ ಹೋಗಿಲ್ಲ ಅಂತಲ್ಲ, ಇವತ್ತು ಸಾಟರ್ಡೆ, ಮೇ ಬಿ ಸ್ಕೂಲ್ ಇಲ್ಲ ಏನೋ ಗೊತ್ತಿಲ್ಲ. ಇದು ಸಾಟರ್ಡೆ ಪ್ಲಸ್ ಸಂಡೇ ವಿಡಿಯೋ ನಾನು ಮಾಡಿ ಅಪ್ಲೋಡ್ ಮಾಡ್ತಿರೋದು. ನಮ್ ಸಣ್ಣ ಮಗಳು ಬಾಳ ಅಂದ್ರೆ ಬಾಳ ತುಂಟು ಮಾಡ್ತಾಳಪ್ಪ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಮಾಡ್ತಾರ? ನಮ್ ದೊಡ್ಡ ಮಗಳು ಬಾಳ ಶಿಸ್ತದ, ಚಿಕ್ಕ ಮಕ್ಳು ಅಷ್ಟೇ ತುಂಟದ. ಇನ್ನ ನಮ್ಮ ಭಾವನ್ ಮಗ ರೀ ಇಲ್ಲಿ ಬಂದಿದ್ದು. ಆ ಮಗನಿಗೆ ಸ್ವಲ್ಪ ಅಂಗನವಾಡಿಗೆ ಹೋಗಿ ರೇಷನ್ ಇಸ್ಕೊಂಬ ಅಂದ್ರೆ ಇಸ್ಕೊಂಡ್ ಬಂದಿದ್ದಾನೆ. ನಮ್ಮ ಯಜಮಾನ್ರು ಕಾಫಿ ಕೊಟ್ಟು ಮತ್ತೆ ಇದ್ದಾಗ ನಿಂತಿದ್ದಾರೆ. ಗೆಲುವು ನಮ್ಮ ಯಜಮಾನ್ರದೆ ಕ್ಲೀನ್ ಮಾಡ್ತಿದ್ದಾರೆ. ಆದ್ರೆ ಕುರಿಗಳು ನಾವು ಸಾಕ್ತಿದ್ದೀವ್ರಿ. ಈಗ ಸಾಕ್ಲಾರ ಒಂದು 4 months ಏನಾಗಿದೆ, 4 months 3 months ರೀ. ಅವಾಗಿಂದ ನಾವು ಫಾರಂ ಕ್ಲೀನೇ ಮಾಡಿಲ್ಲ. ಅದ್ರ ಮೇಲೆ ಇಕ್ಕಿ ಹಾಕಿದ್ದೆಲ್ಲ ತುಳಿದು ಅದು ಗಟ್ಟಿಗೆ ಆಗ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡು ಕ್ಲೀನ್ ಮಾಡ್ತಾ ಇದೀವಿ. ನಮ್ಮ ಯಜಮಾನ್ರು ಮಾಸ್ಕ್ ಹಾಕೊಂಡು ತಲೆಗೆ ಏನನ್ನು ಕಟ್ಕೊಂಡೆ ಬಾ ಅಂತ ಹೇಳಿದಾರೆ. ಅದಕ್ಕೆ ಮಾಸ್ಕ್ ತೆಗ್ದು ಇಟ್ಟು ಹೋಗಿದ್ದಾರೆ ಮನೆಯಲ್ಲಿ. ಮತ್ತೆ ನೀನ್ ಹಂಗೆ ಬರ್ತೀನಿ, ಮಾಸ್ಕ್ ಹಾಕೊಂಡೇ ಬರ್ಬೇಕು ನೀನು ಅಂತ. ಸರಿ ಅಂತ ನಾನು ಸಹ ರಣರಂಗದಲ್ಲಿ ಯುದ್ಧದಲ್ಲಿ ಇಳಿದಿದ್ದೀನಿ. ನಂದೇ ಜಯ. ನಮ್ಮ ಯಜಮಾನ್ರಿಗಿನ ಫಸ್ಟ್ ಜಯ ನಂದೇ. ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ನಮ್ಮ ಯಜಮಾನ್ರು ಮೇಲೆ ಮಾಡ್ಕೊಂತಿದ್ದಾರೆ, ನಾನು ಕೆಳಗಡೆ ಮಾಡ್ಕೊಂತಿದೀನಿ. ಒಂದೆರಡು ಮರಿ ಏನಿದ್ದು ರೀ, ಅದಕ್ಕೆ ಇಕ್ಕೆ ಎಲ್ಲ ಒಂದೇ ತ ಕುಪ್ಪೆ ಆಗಿದೆ. ನಾನು ಏನ್ರಿ ಒಂದೇ ಮರಿ ಇತ್ತ ಅಂತಂದ್ರೆ ಇಲ್ಲ, ಮರಿಗಳು ಇದ್ವಲ್ಲ ಅದೆಲ್ಲ ಬಳದು ಇಕ್ಕಿ ಎತ್ತಿ ತೆಗ್ದಾಕಿಲ್ಲ, ಬಳದು ಒಂದು ಕುಪ್ಪೆ ಮಾಡಿದೀನಿ. ಅದಕ್ಕೆ ಅಲ್ಲಿ ಕುಪ್ಪೆ ಹಂಗೆ ಇದೆ ಅಂತ ಹೇಳಿದಾರೆ. ನಾನು ಮಾಡ್ತೀನಿ ಫಾರಂ ಕ್ಲೀನ್. ಎಷ್ಟು ಮಾಡ್ತೀನಿ ಅಂದ್ರೆ ನನಗೆ ಎಷ್ಟು ಕ್ಲೀನ್ ಅನ್ಸ್ತತೆ ಅಷ್ಟ ಅವ್ರಿಗೆ ಮಾಡ್ತೀನಿ. ಈಗ ನಮ್ 2ನೇ ಮಗಳಿಗೆ ಇದ್ದಾಳಲ್ಲ ರೀ, ತನಗೆ ಪ್ರೆಗ್ನೆಂಟ್ ಇದ್ದಾಗ ರೀ, ನನಗೆ ಯಾವಾಗ ಕನ್ಸೀವ್ ಆಯ್ತು ಅವಾಗಿಂದ ನಾನು ಫಾರಂ ಕ್ಲೀನ್ ಮಾಡ್ತಾನೆ ಇದೀನಿ. ಸ್ವಲ್ಪ ಜನ ಪ್ರೆಗ್ನೆಂಟ್ ಇದೆ ಮಾಡಬಾರ್ದು, ಮತ್ತೆ ಮಗುಗೆ ಏನಾದ್ರು ತೊಂದರೆ ಆಗ್ತೈತಿ ಅಂತ ಹೇಳ್ತಾರಲ್ವಾ. ನನಗೇನಿಲ್ಲ. ನಮ್ದು ಇನ್ನೊಂದು ಫಾರ್ಮ್ ಇದೇನೆ, ಇದಕ್ಕಿಂತ ಚಿಕ್ಕದಿದೆ ರೀ ನಮ್ ಫಾರ್ಮ್ ಅಲ್ಲಿ. ಬೇಗ ದೊಡ್ಡ ಮರಿಗಳು ಹಾಕಂಗಿದ್ರೆ ರೀ ಫಾರ್ಮ್, ಸಣ್ಣ ಫಾರ್ಮ್ ಅಲ್ಲಿ 7 ಮರಿ ಇಡಿಸ್ತಾವ್ರಿ. ಇನ್ನು ಚಿಕ್ಕ 3 ತಿಂಗಳು 4 ತಿಂಗಳು ಮರಿ ಆದ್ರೆ ಒಂದು 10 ಇಡಿಸ್ತವೆ. ಇಲ್ಲ ನಾವು ಬಕ್ರೀದ್ ಬ್ಯಾಚ್ ಮಾಡ್ತಿದೀವಿ ಅಂದ್ರೆ 7 ಬಿಟ್ಟು ಜಾಸ್ತಿ ಇಡಿಸಲ್ಲ, 7 ರೀ. ಅಲ್ಲಿ ನಾನೆಲ್ಲಾ ಮಾಡ್ತಿದ್ದೆ. ನಮ್ಮ ಯಜಮಾನ್ರು ಮಾಡ್ಬೇಡ ಅಂತ ಹೇಳ್ತಿದ್ರು. ಅವಾಗ ನಮ್ಮ ಯಜಮಾನ್ರು ಮನೇಲಿನೇ ಇರ್ತಿದ್ದಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ರು. ಬೇರೆ ಕೆಲ್ಸಕ್ಕೆ ಹೋಗ್ತಿದ್ರ ಅಂದ್ರೆ ಆ ಕೆಲ್ಸಕ್ಕೆ ಹೋಗ್ತಿದ್ರು. ಅವಾಗ ಅಲ್ಲಿ ಕೆಲ್ಸ ಮಾಡ್ಕೊಂಡು ಇಲ್ಲಿಗೆ ಬಂದು ಮಾಡ್ಬೇಕಂದ್ರೆ ಅವ್ರೇನು ಕಷ್ಟ ಆಗ್ತೈತೆ ಅಂತ ಹೇಳಿ ನಾನೇ ಮಾಡ್ತಿದ್ದೆ. ಅವಾಗ ನಾನು ಮನೆಯಲ್ಲೇ ಇದ್ದೆ. ನಮ್ ದೊಡ್ಡ ಮಗಳು ನೋಡ್ಕೊಳೋರು ಯಾರು ಇದ್ದಿಲ್ಲ, ಅದಕ್ಕೆ ನಾನು ಮನೆಯಲ್ಲೇ ಇದ್ದೆ. ಅಂದ್ರೆ ಅತ್ತೆಯವರೆಲ್ಲ ಇದ್ರು, ಆದ್ರೆ ನಮ್ಮ ಯಜಮಾನ್ರು ಬೇಡ ಕೆಲ್ಸಕ್ಕಂತ ಹೇಳ್ತಿದ್ರು. ಇನ್ನೊಂದ್ ಏನಪ್ಪಾ ಅಂದ್ರೆ ನನ್ ದೊಡ್ಡ ಮಗಳಿಗೆ ಫಸ್ಟ್ ಬರ್ತಡೇ ಆಗುವಾಗ ನಾನು 2 ತಿಂಗಳು ಕನ್ಸೀವ್ ಆಗಿತ್ತು, ಪ್ರೆಗ್ನೆಂಟ್ ಇದ್ದೆ. ನನಗೆ ಗೊತ್ತಿಲ್ಲ, ನನಗೆ ಅವಾಗ 2 ತಿಂಗಳು ಇದೆ, ಕನ್ಸೀವ್ ಆಗಿದೆ, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ. ಆಮೇಲೆ ಬರ್ತಡೇ ಆಗಿ ತಿರ್ಗಾ ದಿನ ಗೊತ್ತಾಗೈತೆ ನನಗೆ ಕನ್ಸೀವ್ ಆಯ್ತು ಅಂತ. ಇನ್ನೇನ್ ನಿಂತ್ಬಿಟ್ಟೈತ್ರಿ, ನಾ ತಗಸ್ಕೊಳಕ್ನು ಬರೋದಿಲ್ಲ. ಯಾಕೆಂದ್ರೆ ಈಗ ತಗಸ್ಕೊಂಡಿವಂದ್ರೆ ರೀ, ದೇವರಲ್ಲಿ ಅದು ತಪ್ಪು. ನಾವು ಮಕ್ಕಳನ್ನ ದೇವ್ರು ಕೊಟ್ಟಿದ್ದು ಫಲನ ನಾವು ಏನನ್ನ ತಗಸ್ಕೊಂಡ್ರೆ ದೇವರಲ್ಲಿ ದೃಷ್ಟಿಯಲ್ಲಿ ನಾವು ತಪ್ಪು ಮಾಡ್ದಂಗ. ಆದ್ರೆ ಇನ್ನೊಂದು ರೀ, ನಮ್ದು ಏನಂದ್ರೆ ಯಾರಿಗೆ ಮಕ್ಳು ಬೇಕಂದವ್ರಿಗೆ ಮಕ್ಳು ಇರೋದಿಲ್ಲ, ಮಕ್ಳು ಬ್ಯಾಡ ಅಂದವ್ರಿಗೆ ದೇವ್ರ ಮಕ್ಳು ಕೊಡ್ತಾರಲ್ರಿ. ಎಷ್ಟೋ ಜನ ಅಬೋರ್ಷನ್ ಅವೆಲ್ಲ ಮಾಡಿಸ್ಕೊಂತಾರಲ್ರಿ, ಮಾಡಿಸ್ಕೋಬಾರ್ದು. ಯಾಕೆ ಮಾಡಿಸ್ಕೋಬಾರ್ದಂದ್ರಿ ರೀ, ಎಷ್ಟೋ ಸಾರಿ ಅಬ್ಸರ್ವ್ ಮಾಡ್ರಿ ನೀವು. ಏನನ್ನ ಇವಾಗ ನಾವ್ ಮಕ್ಳು ಬ್ಯಾಡ ಅಂತ ನಾವ್ ಏನನ್ನ ತಗಸ್ಕೊಂಡಿವಿ ಅಂದ್ರೆ ಇನ್ನೊಂದ್ ಮಕ್ಳು ಬೇಕಂತ ಅನ್ಕೊಂತೀವಲ್ರಿ, ಅವಾಗ ಡಿಲೇ ಆಗೋದು, ಇಲ್ಲಾಂದ್ರೆ ಕನ್ಸೀವ್ ಆಗೋದಿಲ್ಲ, ಇಲ್ಲಾಂದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ಮಕ್ಳ ಬೆಳವಣಿಗೆ ಚೆನ್ನಾಗಿರಲ್ಲ, ಆ ಮಕ್ಳ ಹೆಲ್ತ್ ಸರಿಗಿರಲ್ಲ, ಇಲ್ಲಾಂದ್ರೆ ಮನೆಯಲ್ಲಿ ಸಮಾಧಾನ ಇರೋದಿಲ್ಲ, ಇಂಥವೆಲ್ಲ ಆಗ್ತಾವ್ರಿ. ಅದಕ್ಕೆ ಒಂದ್ಸಲ ಏನನ್ನ ಕನ್ಸೀವ್ ಆಯ್ತಂದ್ರೆ ತಗಸ್ಕೋಬಾರ್ದು. ಇಲ್ಲಾಂದ್ರೆ ಕನ್ಸೀವ್ ಆಗ್ಲಾರಂಗ ನಾವ್ ಏನನ್ನ ಪ್ರೊಟೆಕ್ಷನ್ ತಗೋಬೇಕಷ್ಟೇ ಹೊರತಾಗಿ ಇನ್ನ ಈ ಲೋಕನೇ ಕಂಡಿರಲ್ಲ ರೀ. ಅಂತ ಮಕ್ಳಿಗೆ ನಾವು ಜೀವ ತೆಗೆದ್ರೆ ಅದೆಷ್ಟು ಮಾತ್ರ ಒಳ್ಳೇದಲ್ಲ.
ಹಂಗಂತೇಳಿ ನಮ್ಮ ಯಜಮಾನ್ರು ನಮ್ಮ ಅತ್ತೆಯವರೆಲ್ಲ ಇನ್ನ ಇದ್ರೆ ಇರ್ಲಿ ಬಿಡು, ನಮ್ಮ ತಾಯಿನೂ ಹೇಳಿದ್ರು ಇರ್ಲಿ ಬಿಡಮ್ಮ, ಇನ್ನ ಹಿಂದೆನೆ ನಿಂತೈತಲ್ಲ ಇನ್ನ ಎದಕ್ ತಗ್ಸೋದು ಅಂತ. ಅವಾಗ ನಮ್ಮ ಫಾರ್ಮಲ್ಲಿ ಬಕ್ರೀದ್ ಬ್ಯಾಚ್ ಮಾಡ್ತಿದ್ವಿ, ನಾವು ಬಕ್ರೀದ್ ಬ್ಯಾಚ್ ಮಾಡ್ತಿದ್ವಿ. ಅವಾಗ ನಾನೇ ನೋಡ್ಕೊಂತ ಇದ್ದೆ, ಫುಡ್ ಎಲ್ಲ ನಾನೇ. ವ್ಯಾಕ್ಸಿನೇಷನ್ ಒಂದೇ ನಮ್ಮ ಯಜಮಾನ್ರು ಮಾಡ್ತಿದ್ವಿ. ಯಾರು ನಾವು ಇವತ್ತಿನವ್ರಿಗೆ ಯಾರನ್ನೂ ಕರೆಸಿಲ್ಲ ಹಾಕ್ಸೋಕೆ. ನಮ್ಮ ಯಜಮಾನ್ರೆ ನೋಡಿ ಕಲ್ತು ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಅವಾಗ ಬ್ಯಾಚ್ ಮಾಡಿದಾಗ್ರಿ ನಮ್ಮ ಯಜಮಾನ್ರು ಎಲ್ಲಿನೂ ಟ್ರೈನಿಂಗ್ ಹೋಗಿದ್ದಿಲ್ಲ, ಅವರೇ ವಿಡಿಯೋಸ್ ಅವೆಲ್ಲ ನೋಡಿ ಕಲ್ತ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಯಜಮಾನ್ರಿ ಫಾರ್ಮ್ ವಿಷಯದಲ್ಲಿ ಪಕ್ಕಾ ಕೆಲಸ ಮಾಡ್ತಾರ್ರಿ. ಮರಿಗಳನ್ನ ಹೇಗೆ ಚಾಯ್ಸ್ ಮಾಡ್ಬೇಕು, ಎಂತಾವ್ ತಗೋಬೇಕು, ದುಡ್ಡು ಕಡಿಮೆ ಇದ್ರೆ ತಗೋಬೇಕಾ ಇಲ್ಲ ಜಾಸ್ತಿ ರೇಟ್ ಇದ್ದಾವ, ಎಷ್ಟು ರೇಟ್ ಇದ್ರೆ ಏನು, ಮರಿಗಳು ಹೇಗಿದ್ದಾವೆ, ಮರಿಗಳು ಕೊಂಬು ಎಷ್ಟು ಉದ್ದ ಇದ್ದಾವೆ ಅಂತೇಳಿ ನೋಡಿ ನಮ್ಮ ಯಜಮಾನ್ರು ಮರಿಗಳು ತಗೊಂತಾರೆ ರೀ. ನಮ್ಮ ಯಜಮಾನ್ರಿಗೆ ಬಹಳ ಇಂಟ್ರೆಸ್ಟ್ ರೀ ಕುರಿ ಫಾರ್ಮ್ ಅಂದ್ರೆ. ನಾನು ಅದೇ ಬಿಸ್ನೆಸ್ ಮಾಡ್ಬೇಕು, ನಾನು ಅದ್ರಲ್ಲಿನೇ ಚೆನ್ನಾಗಿ ದುಡಿಬೇಕು ಅನ್ನೋದು ನಮ್ಮ ಯಜಮಾನ್ರ ಆಸೆ ಐತೆ. ಪಾಪ ಅವ್ರ ಆಸೆ, ಬಟ್ ಇವತ್ತು ಕಷ್ಟ ಐತೆ ರೀ, ಭಯಂಕರ ಕಷ್ಟ ಐತೆ. ಎಷ್ಟು ಕಷ್ಟ ಅಂದ್ರೆ ಫೈನಾನ್ಷಿಯಲ್ ಆಗಿ ಹೇಳ್ಬಾರ್ದು ಅಷ್ಟು ಕಷ್ಟ ಐತೆ. ಆದ್ರೆ ನಮ್ಮ ಯಜಮಾನ್ರಿಗೆ ಹೋಪ್ ಐತೆ. ಇವತ್ತು ನಾವ್ ಎಷ್ಟು ಕಷ್ಟ ಪಡ್ತಿದೀವಿ, ನಾಳೆ ಇದಕ್ಕಿಂತ 2ರಷ್ಟು 10ರಷ್ಟು ಸಂತೋಷವಾಗಿ ನಾವ್ ಇರ್ತೀವಿ ಅನ್ನೋ ಹೋಪ್ ಸಹ ನಮ್ಮ ಯಜಮಾನ್ರಿಗೆ ಇದೆ. ಇವಾಗ ನಾವ್ ಏನಾನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ರೀ ಹೋಪ್ಸ್ ಇಟ್ಕೊಂಡು ಮಾಡ್ಬೇಕ್ರಿ. ಇವಾಗ ಯಾವ್ದಕ್ಕಾದ್ರೂ ನಾವ್ ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ರೀ, ದುಡ್ಡಿದ್ದವ್ರು ಮಾಡ್ತಾರೆ, ದುಡ್ಡಿಲ್ದ ನಮ್ಮಂತವ್ರಿ ಹೋಪ್ ಇಟ್ಕೋಬೇಕ್ರಿ. ಇವತ್ತು ನಮಗೆ ನಾವು 10 ರೂಪಾಯಿ ಖರ್ಚು ಮಾಡಿದೀವಿ ಅಂದ್ರೆ ನಮಗೆ ಲಾಭ 10 ರೂಪಾಯಿಗೆ 10 ರೂಪಾಯಿ ಬಂದಿರೋದಿಲ್ಲ. ಒಂದೊಂದ್ಸರಿ ಗಂಟೆ ಆಗಿರಲ್ಲ ರೀ, ಆದ್ರೂ ಅಲ್ಲಿ ಏನದು ಕುಗ್ಗಿ ಹೋಗ್ಬಾರ್ದು, ಆಗೋದಿಲ್ಲ, ಅಯ್ಯೋ ನಾನು ಏನೋ ಅನ್ಕೊಂಡೆಲ್ಲ ಬಂದೇ ಇಲ್ಲ ಲಾಭ ಅಂತ. ಮತ್ತೆ ಅದಕ್ಕೆ ಟ್ರೈ ಮಾಡ್ತಿರ್ಬೇಕ್ರಿ. ಟ್ರೈ ಮಾಡ್ತಾ ಇದ್ರಿ ಕಂಪಲ್ಸರಿ ಅದ್ರಲ್ಲಿ ನಾವು ಫಿಟ್ ಆಗಿರ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ನಾವು ಮಾಡಿದ ಕೆಲ್ಸದಾಗ ಜಯ ಸಿಕ್ತೈತಿ. ನಮಗೆ ಕುರಿ ಫಾರ್ಮ್ ಅಲ್ಲಂತೂ ಹಾಗೆ ಆಗಿದೆ ರೀ. ಫಸ್ಟಿಗೆ ಹೇಳ್ಬಾರ್ದು ನಮ್ ಪರಿಸ್ಥಿತಿ. ಒಂದ್ಸರಿ ಬ್ಯಾಚ್ ಮಾರಿವ್ರಿ, ಆ ಬ್ಯಾಚ್ ಗಂಟೆ ಸರಿ ಹೋಗಿದ್ವಿ, 1 ರೂಪಾಯಿ ಸಹ ನಮ್ಗೆ ಲಾಭ ಬಂದಿಲ್ಲ. ಲಾಸ್ಟ್ ಟೈಮ್ ನಮ್ಮ ಯಜಮಾನ್ರು 3 ತಿಂಗಳು ಬ್ಯಾಚ್ ಮಾಡಿದ್ದಾರೆ, ಅದು ಮಾರಿದ್ದಾರೆ ಗಂಟಾಗಿ ಅದ್ರ ಮೇಲೆ 3 ರೂಪಾಯಿ ಲಾಭ ಬಂದೈತ್ರಿ. ಸಾರಿ 30 ರೂಪಾಯಿ ಲಾಭ ಬಂದೈತ್ರಿ ಅಷ್ಟೇ, 1 ರೂಪಾಯಿ ಲಾಭ ಬಂದಿಲ್ಲ. ಆದ್ರೆ ನಮ್ಮ ಯಜಮಾನ್ರಿಗೆ ಅದ್ರ ಮೇಲೆನೆ ಇಂಟ್ರೆಸ್ಟ್, ನಮ್ಮ ಯಜಮಾನ್ ಅದ್ರ ಮೇಲೆನೆ ಫೋಕಸ್. ನಾನ್ ಮಾಡಿದ್ರೆ ಕುರಿ ಫಾರ್ಮ್ನೇ ಮಾಡ್ಬೇಕು ಹೊರತಾಗಿ ನಾನ್ ಬೇರೆ ಕೆಲಸ ಮಾಡಲ್ಲ, ನಾನ್ ಇನ್ನೊಬ್ರ ಕೆಲ್ಸಕ್ಕೂ ಹೋಗೋದಿಲ್ಲ. ನನಗೂ ಹೇಳ್ತಾರೆ ಇನ್ನೊಬ್ರ ಕಡೆ ಕೆಲ್ಸಕ್ಕೆ ಹೋಗ್ಬೇಡ, ನಿನ್ಗೆ ಸ್ವಂತ ಏನೇನ ನಾಲೆಜ್ ಇದ್ರೆ ನೀನ್ ಅದನ್ನೇ ಯೂಸ್ ಮಾಡಿ ಮನ್ಯಾಗ ಮಾಡು ಅಂತ ಹೇಳ್ತಾರೆ. ನಾನಿಲ್ಲ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ಯಾಕಂದ್ರೆ ನನಗೆ ಈ ವಿದ್ಯೆ ಇದೆ, ಹಾಸ್ಪಿಟಲ್ ಮಾಡೋ ವಿದ್ಯೆ ನನ್ನ ಕಡೆ ಇದೆ. ನನಗೆ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಇಷ್ಟ ರೀ. ನಾನೇನ್ ಟ್ರೀಟ್ಮೆಂಟ್ ಕೊಡಲ್ಲ, ಡಾಕ್ಟರ್ಸ್ ಆರ್ಡರ್ ಹಾಕಿರ್ತಾರಲ್ರಿ ಅದ್ರ ಮೇಲೆ ಮಾಡ್ಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್. ಏನು ನಾನು ಬೇಗ ನನ್ನ ಪೇಷಂಟ್ ನಾನು ಬೈಯೋದೇ ಇಲ್ಲ ರೀ, ನಾನು ಅಷ್ಟು ಕಾಮ್ ಆಗಿರ್ತೀನಿ. ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಕಡೆ ನಾನು ಜಾಸ್ತಿ ಮಾತಾಡ್ತೀನಿ, ಮತ್ತೆ ಅವ್ರ ಅಟೆಂಡರ್ ಕಡೆ ನಾನು ಮಾತಾಡೋದಿಲ್ಲ, ಪೇಷಂಟ್ ಕಡೆ ಮಾತ್ರ ನಾನು ಜಾಸ್ತಿ ಮಾತಾಡ್ತೀನಿ. ನನಗೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಇಷ್ಟ, ಅದಕ್ಕೆ ರೀ ನಾನು ಅದು ಮಾಡ್ತಾ ಇದೀನಲ್ಲ, ನನ್ನ ಕಡೆ ಅದು ಹೇಗೆ ಮಾಡೋದು ಹೆಂಗಂತ ಗೊತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗಂತೂ ಅಸಲ್ ಇಷ್ಟ ಇದೆ ರೀ. ಫಸ್ಟ್ ನಮ್ಮ ಯಜಮಾನ್ರು ಬಂದ್ಬಿಟ್ರಿ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ರೀ. ನಮ್ಮ ಯಜಮಾನ್ರು ಅವ್ರ ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಎಲ್ಲಿ ಊರುಗಳ ಮೇಲೆ ಹೋಗಿ ಚೆನ್ನಾಗಿ ದುಡಿಮೆ ಇತ್ತು ರೀ. ಅವಾಗ್ನು ಭಾಳ ಅಂದ್ರೆ ಭಾಳ ಚೆನ್ನಾಗಿ ದುಡಿಮೆ ಇತ್ತು. ಇನ್ನ ಅವಾಗ ನಮ್ಮ ಮದ್ವೆನೂ ಆಗಿದ್ದಿಲ್ಲ, ಅಷ್ಟು ಚೆನ್ನಾಗಿ ದುಡಿತಿದ್ರು ಅವರು. ಏನೋ ಇರ್ತಾ ಬೇರೆಯವರ ವಿಷಯದಲ್ಲಿ ನಮ್ಮ ಯಜಮಾನ್ರು ಇಲ್ಲ ಅವ್ರು ತಪ್ಪು ಮಾಡಿಲ್ಲ, ಇವ್ರು ಮಾಡಿದ್ದು ಅವ್ರದಲ್ಲನೇ ಅಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಜಗಳ ಮಾಡಿದ್ದು ಯಾರೋ, ಬಾಯಿ ಮಾತಾಡಿದ್ದು ಯಾರೋ ಏನೋ, ಇವ್ರು ಹೋಗಿ ಏನಂದಿದ್ದಾರೆ, ಇಲ್ಲ ಅವ್ರದ್ದು ತಪ್ಪಿಲ್ಲ ಇವ್ರದ್ದು ತಪ್ಪಂತ ಹೇಳಿದಾರೆ ಅಷ್ಟೇ. ನೀನ್ ಹೇಳ್ತೀಯಾ ಅಂತ ಹೇಳಿ ಅವ್ರಿಬ್ರು ಕೆಲ್ಸದಾಗಿದ್ದಾರೆ ಜಗಳ ಮಾಡಿದವರು, ಇವ್ರನ್ನ ಸರಿ ಬೇಡ ಕೆಲ್ಸಕ್ಕೆ ಅಂತ ಏನೋ ಒಂದು ವಿಷಯಕ್ಕೆ ತೆಗೆದ್ಬಿಟ್ಟಿದ್ದಾರೆ. ನಮ್ಮ ಯಜಮಾನ್ ಅವಾಗಿಂದ ನಾನು ಎಷ್ಟು ಹಾನೆಸ್ಟಿಯಾಗಿ ಕೆಲಸ ಮಾಡಿದ್ರು ಜನ ನಮ್ಗೆ ಇದೇನ ಅವ್ರಿಗೆ ತಿರುಗಿ ರಿಟರ್ನ್ ಗಿಫ್ಟ್ ಕೊಡೋದು ಅಂತೇಳಿ ನಮ್ಮ ಯಜಮಾನ್ರು ಬೇಜಾರಾಗಿ ಅವತ್ತಿಂದನೇ ನಮ್ಮ ಯಜಮಾನ್ರು ಇನ್ನೊಬ್ರ ಕೆಲ್ಸಕ್ಕ ನಾನು ಹೋಗೋದಿಲ್ಲ. ನಾನು ಮನ್ಯಾಗನ ಇರ್ತೀನಿ ಹೊರತಾಗಿ, ಇಲ್ಲ ನಾನು ರೋಡಿಗೆ ಕಸ ಬಳ್ದಾಗ್ಲಿ ನಾನು ನಿಮ್ಮನ್ನ ನೋಡ್ಕಿಂತ ಹೊರತಾಗಿ ನಾನು ಮಾತ್ರ ಇನ್ನೊಬ್ರ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಹೋಗಲ್ಲ. ನಮ್ಮ ಯಜಮಾನ್ರಿಗೆ ಅಸಲು ಇಷ್ಟ ಇಲ್ಲ ರೀ ಇನ್ನೊಬ್ರ ಕೆಲ್ಸಕ್ಕೆ, ನಾನು ಹೋಗೋದೇ ಇಷ್ಟ ಇಲ್ಲ ರೀ. ಹೋಗ್ಬೇಡ ಅಂತಾರ, ನೀನ್ ಏನನ್ ಸ್ವಂತ ಏನನ ಗೊತ್ತಿದ್ರೆ ನಿನ್ ಐಡಿಯಾಸ್ ಇರ್ತಾವ, ಬಿಸ್ನೆಸ್ ಐಡಿಯಾಸ್ ಎಷ್ಟೊಂದು ಇದಾವೆ, ನೀನ್ ಅದನ್ನ ನೋಡಿ ಮಾಡು, ನೀನ್ ಇನ್ನೊಬ್ರ ಕಡೆ ಹೋಗ್ಬೇಡ ಅಂತ ಹೇಳ್ತಾರೆ. ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಸಹ ನಮ್ಮ ಯಜಮಾನ್ರಿಗೆ ಇಷ್ಟನೇ ಇಲ್ಲ ರೀ. ಇವಾಗ ಇಷ್ಟ ಪಡ್ತಾ ಇದ್ದಾರೆ. ಫಸ್ಟಿಗೆ ಇಲ್ಲ ಬೇಡ, ಮಗ ತೋರಿಸ್ಬೇಡ,
ಯಾರನ್ನ ನೋಡಿದ್ರೆ ಏನ್ ಅನ್ಕೋಬೇಕು, ಏನು ಮಂಜು ಎಂಟ್ ಹಿಂಗ ಮಾಡ್ತಾಳಲ್ಲ ಅಂತ ಹೇಳ್ತಾರೆ ಅಂತ. ಆದ್ರೂ ಅವ್ರಿಗೆ ಪ್ರತಿದಿನ ರಿಕ್ವೆಸ್ಟ್ ಮಾಡ್ಕೊಂತಿದ್ದೆ, ಪ್ಲೀಸ್ ಹಂಗ್ ಮಾಡ್ಬೇಡ್ರಿ ಅಂತ. ನಮ್ಮ ಯಜಮಾನ್ರು ಏನ್ ಹೇಳ್ತಾರೆ ಅದನ್ನ ಕೇಳಕ್ ನಾನು ಟ್ರೈ ಮಾಡ್ತೀನಿ. ಒಂದ್ ವೇಳೆ ನಾನ್ ಮಾಡಿದವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರಿಗೆ ತಿಳಿಸಿ ಹೇಳ್ತೀನಿ, ಇದ್ ಹಿಂಗ ನಮ್ ಲೈಫ್ ಚೆನ್ನಾಗಿರ್ತೈತಲ್ಲ ಮುಂದೆ, ಯಾರ್ ಹಿಂಗ ಅನ್ಕೊಂಡ್ರೆ ಏನು, ನಾನ್ ಸರಿಯಾಗಿದ್ದೀನ ಇಲ್ಲ ಅಂತ ನನ್ನ ಯಜಮಾನ್ರಿಗೆ ತಿಳಿಸಿ ಹೇಳ್ತೀನಿ. ಆದ್ರೂ ಹೇಳ್ತಾರೆ ನನ್ಗೇನೋ ಮನ್ಸು ನೋವಾಗ್ತೈತಿ, ಹಿಂಗ್ ಮಾಡ್ಬೇಡ ಅಂತ. ಅವ್ರು ಹೆಂಗ ಮಾಡ್ಬೇಡ ಅಂತ ಹೇಳ್ತಾರಲ್ರಿ ಆ ಟೈಪ್ ಅಲ್ಲಿ ನಾನು ವಿಡಿಯೋಸ್ ಮಾಡೋದಿಲ್ಲ. ಹಿಂಗ ಮಾಡ ಅಂತ ಹೇಳ್ತಾರಲ್ರಿ ಅದೇ ಲೆಕ್ಕದಾಗೆ ನಾನು ವಿಡಿಯೋಸ್ ಮಾಡೋದು. ನಮ್ಮ ಯಜಮಾನ್ರು ಇರೋ ಸಲುವಾಗಿ ನಾನು ಇಷ್ಟೆಲ್ಲ ವಿಡಿಯೋಸ್ ಮಾಡೋಕೆ ಕಾರಣ. ನಾವ್ ಏನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಮಾಡ್ಬೇಕಂದ್ರೆ ಮನೆ ಸಪೋರ್ಟ್ ಸಹ ಅಷ್ಟೇ ಇರ್ಬೇಕು. ನೋಡೋ ಜನ ನಗುತ್ತಾರೆ, ಹೆಂಗ ಮಾಡ್ತಾಳ ನೋಡ್ ವಿಡಿಯೋ, ಸಾಮಾನ್ ತೊಳೆಯೋದ್ ವಿಡಿಯೋ ಮಾಡ್ತಾಳ, ಕಸ ಬಳಿಯೋದ್ ವಿಡಿಯೋ ಮಾಡ್ತಾಳ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳೋದ್ ಕೇಳಿಸ್ಕೋಬೇಡ್ರಿ. ಮನೆಯಲ್ಲಿ ಸಪೋರ್ಟ್ ಮಾಡೋರಿದ್ರೆ ಸಾಕ್ರಿ, ನೀವು ಯೂಟ್ಯೂಬ್ ಚಾನಲ್ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದಿ. ಇನ್ನ ನಮ್ಮ ಫಾರ್ಮ್ ವಿಷಯದಲ್ಲಿ ಬರ್ರಿ, ಇದನ್ನ ಹೇಳ್ಕೊಂತ ನಾನು ಎಲ್ಲಿಗೋ ಹೋಗ್ಬಿಟ್ಟೆ. ಹಳೆ ಫಾರ್ಮ್ ಅಲ್ಲಿ ನಾನೇ ಮಾಡ್ಕೊಂತಿದ್ದೀನಿ. ನಮ್ಮ ಯಜಮಾನ್ರಿಗೆ ಒಂದಿಷ್ಟು ಕೆಲ್ಸಗಳನ್ನ ನಾನು ಇಡ್ತಾ ಇದ್ದಿಲ್ಲ. ಏನು ವ್ಯಾಕ್ಸಿನ್ ಹಾಕೋಕೆ ಸಿರಪ್ ಹಾಕ್ತಿದ್ರಿ ಅಷ್ಟೇ, ಬ್ರೋಟನ್ ಸಿರಪ್ ಹಾಕ್ತಿದ್ರು. ಇನ್ನ ಸ್ವಲ್ಪ ದಿನ ಆದ್ಮೇಲೆ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಬ್ರೋಟನ್ ಅವ್ರು ನಿಂತ್ಕೊಂಡು ಕುಡಿಸ್ತಾರ್ರಿ. ನಮ್ಮ ಯಜಮಾನ್ರಾದ್ರೆ ಹೋಗಿ ಅವ್ರನ್ನ ಮರಿಗಳನ್ನ 2 ಕಾಲ್ ಮಧ್ಯದಲ್ಲಿ ಇಟ್ಕೊಂಡು ಬಾಯಿ ತೆಗ್ದು ಹಾಕ್ತಿದ್ರು. ಸ್ವಲ್ಪ ವಿಡಿಯೋಸ್ ಅಲ್ಲಿ ಸುಮ್ನೆ ನಿಂತಿದ್ದಾಗೆ ಹಂಗೆ ಅವ್ರು ಬಾಯಿ ತೆಗಿತಾರ, ಹಂಗೆ ಅದು ಸಿರಪ್ ಹಾಕ್ತಾರೆ. ನನಗೆ ಒಂದು ಆಲೋಚನೆ, ನಾವ್ಯಾಕೆ ಹಂಗ ಆಗ್ಬಾರ್ದು, ನಾವ್ಯಾಕೆ ಹಂಗ್ ಟ್ರೈ ಮಾಡ್ಬಾರ್ದು ಅಂತ ನಾನು ಟ್ರೈ ಮಾಡಕ್ ಸ್ಟಾರ್ಟ್ ಮಾಡ್ದೇರಿ. ಅಂದ್ರೆ ನಮ್ಮ ಯಜಮಾನ್ರು ಹಾಕಿ ಹೋಗ್ಬಿಟ್ಟಿದ್ರು. ಒಂದ್ ವೇಳೆ ನಾನ್ ಏನಾನ ಹಾಕೋದಿತ್ತು ಅಂತಂದ್ರೆ ನನ್ನ 5 ಯಾರನ್ನ ಕರ್ಕೊ ಅಂತ ಹೇಳ್ತಿದ್ರು ನಮ್ಮ ಯಜಮಾನ್ರು. ಸರಿ ಅಂತ ಹೇಳ್ತಿದ್ದೆ. ಇನ್ನು ನಾನು ಒಬ್ಬಳೆ ಇರ್ತಿದ್ದೆಲ್ಲ ಟ್ರೈ ಮಾಡ್ತಿದ್ದೆ ಅವೆಲ್ಲ. ಪದೇ ಅವ್ರನ್ನ ಕರೆದ್ರೆ ಚೆನ್ನಾಗಿರಲ್ಲ, ಅವ್ರಿದ್ರೆ ಬರ್ತಾರೆ, ಅವ್ರ ಇಲ್ಲ ಅಂತಂದ್ರೆ ಕಷ್ಟ ಅಲ್ಲ ಅಂತೇಳಿ ನಾನು ಟ್ರೈ ಮಾಡ್ತಿದ್ದೀರಿ. ಇದು ಏನು ಸಿರಿಂಜ್ ಅಲ್ಲಿ ಬ್ರೋಟನ್ ಸಿರಪ್ ಲೋಡ್ ಮಾಡ್ಕೊಂಡು ಮರಿ ಬಾಯಿ ತಗೊಂಡ್ ಹೋಗಕ್ಕಿಲ್ಲ, ಅದು ವಾಸನೆ ನೋಡಿ ಹಾಕೊಂಡ್ಬಿಟ್ಟಿದ್ವಿ. ಫಸ್ಟ್ ಒಂದ್ 3-4 ಡೇಸ್ ಅಸಲು ತಗೊಂಡೇ ಇಲ್ಲ ಮರಿಗಳು ತಗೊಂಡಿಲ್ಲ, ಕುಡ್ದಿಲ್ಲ, ಹಿಂದೆ ಸರಿತಿದ್ವು, ಏನೋ ಕೊಡ್ತಿದಾಳ ಏನೋ ಮಾಡ್ತಿದಾಳ ಅಂತ. ಆಮೇಲೆ ಒಂದು ಮರಿ ಬಂದು ಒಂದಿನ ಸಿರಪ್ ತಗೊಂತೀವಿ, ಬಾಯಿ ತೆಗೆದು ಅವಾಗಿಂದ ಬೇರೆ ಮರಿಗಳು ಏನು ಮಾಡೋದಿಲ್ಲ ಅಂತೇಳಿ ಹಂಗೆ ದಿನ ಬಂದಿವಿ. ಅಂದ್ರೆ ಅವ ಬಕ್ರೀದ್ ಬ್ಯಾಚ್ ಅಲ್ಲಿ ಮರಿಗಳಿಗೆ ಪ್ರತಿಯೊಂದು ನೋಡ್ಕೊಂತಿದ್ದೇರಿ ನಾನು. ಇಕ್ಕಿ ಬಳಿಯೋದಾಗ್ಲಿ ಸಹ ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದೆ. ನಮ್ಮ ಯಜಮಾನ್ ಹೇಳ್ತಿದ್ರು, ಒಟ್ಟು ಸಾಕು, ಮರಿಗಳಿಗೆ ನೀರಿಡು, ಅದು ಬಿಟ್ಟು ನೀನ್ ಏನ್ ಮಾಡ್ಬೇಡ ಫಾರ್ಮ್ ಅಲ್ಲಿ. ಸಾಯಂಕಾಲ ಹೊತ್ತು ಸ್ವಲ್ಪ ನಾನು ಏನಾದ್ರು ಲೇಟ್ ಆಗಿ ಬಂದ್ರೆ ಅದಕ್ಕೆ ಫುಡ್ ಕಲಸಿ ಹಾಕು ಅಂತ ಹೇಳ್ತಿದ್ದೆ. ಸರಿ ಅಂತ ಹೇಳ್ತಿದ್ದೆ. ಆದ್ರೆ ನಮ್ಮ ಯಜಮಾನ್ರು ಬರಕಿಲ್ಲ, ನಾನೆಲ್ಲ ಮಾಡಿ ಬಿಡ್ತಿದ್ದೆ. ಇನ್ನೊಂದು ನಾವ್ ಹೆಂಗ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಯಜಮಾನ್ರಾಗ್ಲಿ ನಾನಾಗ್ಲಿ ನನಗೆ ಕಷ್ಟ ಆಗ್ಬಾರ್ದಂತ ನಮ್ಮ ಯಜಮಾನ್ರು ಮಾಡ್ತಾರೆ, ನಮ್ಮ ಯಜಮಾನ್ರಿಗೆ ಕಷ್ಟ ಆಗ್ಬಾರ್ದಂತ ನಾನ್ ಮಾಡ್ತಿದ್ವಿ. ಇದೇ ಕೆಲ್ಸ ಅಲ್ಲ ರೀ, ಏನಾನ ನಾವ್ ಮಾಡೋದಿರ್ಲಿ, ಮನೆಗೆ ಅಡಿಗೆ ಗಿಡಿಗೆ ಕೆಲಸ ಬಿಟ್ಟು ಇಂಥವೆಲ್ಲ ಏನಾಗ್ಲಿ ನಮ್ಮ ಯಜಮಾನ್ರಿಗೆ ನಾನು ಎಷ್ಟು ಹೆಲ್ಪ್ಫುಲ್ ಆಗಿರ್ಬೇಕು, ಅವ್ರನ್ನೂ ಕಷ್ಟ ಪಡ್ತಿರಲ್ಲ ನಮ್ಮ ಸಲುವಾಗಿ ಅಂತೇಳಿ ಬಹಳ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತಿದ್ವಿ. ನಾನು ಇವಾಗ ಅನ್ಕೊಂತೀನಿ ನಮ್ಮ ಯಜಮಾನ್ರಿಗೆ ನಾನು ಕಷ್ಟ ಕೊಡ್ಬಾರ್ದು, ಆ ಕೆಲಸ ಆದಷ್ಟು ನಾನು ಮಾಡಬೇಕು ಅಂತ ಆ ಫಾರ್ಮಲ್ಲಿ ನಾನು ಮಾಡ್ಕೊಂಡಿದ್ದೆ. ಇನ್ನೇನು ನಾಳೆ ನಾನು ಡೆಲಿವರಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಆ ಮೇಯಲ್ಲಿ ನಾನು ಡೆಲಿವರಿ ಮಾಡಿದ್ದೀನಿ, May 6th. ಮೇದಲ್ಲಿನೇ ಬಕ್ರೀದ್ ಹಬ್ಬ ಇರೋದು. ನಮ್ಮ ಯಜಮಾನ್ರಿಗೆ ಕಷ್ಟ ಆಗ್ತೈತಲ್ಲ, ಇನ್ನು ಅವರು ಕೆಲ್ಸಕ್ಕೆ ಹೋಗಿ ಬಂದು ಎಲ್ಲ ಮಾಡ್ಬೇಕಂತ ಕಷ್ಟ ಅಲ್ಲ ಅಂತೇಳಿ ಇನ್ನು May 5th ನಾನು ಎಲ್ಲ ಮರಿಗಳಿಗೆ ಸ್ನಾನ ಮಾಡಿಸಿ, ಎಲ್ಲ ಮರಿ ಕೊಂಬುಗಳು ಎಲ್ಲ ಚೆನ್ನಾಗಿ ನೀಟಾಗಿ ಸ್ನಾನ ಮಾಡಿಸಿ, ಬಾರಿ ಎಲ್ಲ ತೆಗೆದು ನೀಟಾಗಿಟ್ಟು ನಾನು ಡೆಲಿವರಿ ಹೋಗಿದ್ದೇನೆ. ನೆಕ್ಸ್ಟ್ ಡೇ ನಮ್ಮ ಯಜಮಾನ್ರು ಬಂದು ಇಟ್ಕೊಂಡು ಹ್ಯಾಕ್ ಮಾಡಕ್ಕೆ ನಾನು ಬಂದು ಮಾಡ್ಕೊಂತಿದ್ದೆಲ್ಲ, ಎಷ್ಟೋ ಕಷ್ಟ ಆದ್ರೂ ಪರವಾಗಿಲ್ಲ, ಏನೋ ಮಾಮೂಲಿ ಮನುಷ್ಯರಾದ್ರೆ ಏನೋ ಬಿಡು ಅನ್ನಕ್ಕೆ ನಾವು ಹೊಟ್ಟೆ ಇಟ್ಕೊಂಡು ಏನನ್ನ ಹೊಟ್ಟೆ ಇಟ್ಟಿದ್ರೆ ಈಗ ಅವಾಗ ಅವಕ್ಕ ಮರಿಗಳಿಗೆ ಕೊಂಬುಗಳನ್ನ ದೊಡ್ಡದಿರ್ತಾವಲ್ರಿ, ಇನ್ನ ಅವು ಕಿತ್ತಿದಾಗ ಕೊಂಬುಗಳಲ್ಲಿ ಇನ್ನೂ ಸ್ಟ್ರಾಂಗ್ ಇರ್ತಾವಂತೆ ಅದು ಕೊಂಬುಗಳು. ಅದೇನೋ ನಿಮ್ಗೆ ಹೊಟ್ಟೆ ಹಿಂಗ ಇವ್ ಬಿಟ್ರೆ ಹಿಂಗ ಒಂದು ಮಾಡಕ್ ಹೋಗ್ಬೇಡ ಅಂತಿದ್ರು. ಸರಿ ಅಂತ ಹೇಳ್ತಿದ್ದೆ. ಅಂದ್ರೆ ಅವಾಗ ಫಾರ್ಮಲ್ಲಿ ನಾನು ಕೆಲಸ ಮಾಡುವಾಗಲಿ ನನ್ನ ಒಬ್ಬಳಕ್ಕಿನ ನಮ್ಮ ತಂಗಿನ ನನ್ನ ಸರಿ ಅಷ್ಟೇ ಮಾಡ್ತಿದ್ರು. ನಮ್ಮ ಅಕ್ಕ ಮಾಡ್ತಿದ್ದಾಳಲ್ಲ ಅಂತ ಸ್ವಲ್ಪ ಜನ ತಂಗಿನ ಸರಿ ಇವೆಲ್ಲ ನನಗೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ನಮ್ಮ ತಂಗಿನೂ ನನ್ನ ಸರಿ ಬಹಳ ಕಷ್ಟಪಟ್ಟಿದ್ದಾಳೆ. ಅವಾಗ ಅಟ್ಲೀಸ್ಟ್ ಟೈಲರಿಗೆ ಹೋಗುವಾಗ ನನ್ನ ತಂಗಿ ನನ್ನ ಜೊತೆಗೆ ಇದ್ದಾಳೆ. ಒಳ್ಳೆ ತಂಗಿನ ಅಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ ಫಾರ್ಮಲ್ಲಿ. ಏನ್ ಕೆಲಸ ಅಂದ್ರೆ ಈ ಸರಿ ಇಲ್ಲಿ ಫಾರ್ಮ್ ಮಾಡಿದಾಗಿಂದ ನಾನು ಜಾಸ್ತಿ ಮರಿಗಳು ಪಡಿತಾ ಇಲ್ಲ. ಇನ್ನೊಂದು ಏನಂದ್ರೆ ನನಗೆ ಬಕ್ರೀದ್ ಬ್ಯಾಚ್ ಮರಿಗಳು ಇಷ್ಟ. ನನಗೆ 4 ತಿಂಗಳು ಮಾರೋ ಮರಿಗಳು ನನಗೆ ಇಷ್ಟ ಇಲ್ಲ.
ಇರೋ ಸಲುವಾಗಿ ಕಂಪ್ಲೀಟ್ ಬ್ಯಾಚ್ ಮಾಡಿಲ್ಲ. ಇಲ್ಲಾಂದ್ರೆ ಮಾಡ್ತಿದ್ರೇನು 3 ತಿಂಗಳು 4 ತಿಂಗಳು ಇಟ್ಕೊಂಡು ಒಂದು 3 ಬ್ಯಾಚ್ ಮಾಡಿದ್ದಾರೆ. ಒಂದು ಬ್ಯಾಚ್ದಾಗಾದ್ರೆ ಅಸಲ್ ಲಾಭನೇ ಇಲ್ಲ, ಜಸ್ಟ್ 30 ರೂಪಾಯಿ ಲಾಭ ಬಂದಿದೆ. ಯಾರನ್ನ ನೋಡಿದ್ರೆ ಕೇಳಿದ್ರೆ ನಗುತ್ತಾರೆ ರೀ. ಆದ್ರೆ ನಮಗೆ ಆಗಿದ್ದ ಅನುಭವ, ನಮಗೆ ಆಗಿರುವಂಥದ್ದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸರಿ ಅಂತ ನನಗೆ ಆದಷ್ಟು ನನ್ನ ಫಾರ್ಮಲ್ಲಿ ಕ್ಲೀನ್ ಮಾಡಿ ಬಂದೆ ರೀ. ಹಾಸ್ಪಿಟ್ಲಿಂದ ಸಾರ್ ಫೋನ್ ಮಾಡಿದ್ದಾರೆ, ಏನಮ್ಮ ಇನ್ನಾದ್ರೂ ಕೆಲ್ಸಕ್ಕೆ ಬಂದಿಲ್ಲ ನೀನು ಅಂತ. ಸರಿ ಅಂತ ನಮ್ಮ ಯಜಮಾನ್ರು ಹೋಗು ನೀನು ರೆಡಿ ಆಗು ಅಂತೇಳಿ ನಾನು ರೆಡಿ ಆಗೋಕೆ ಬಂದು ರೆಡಿ ಆಗ್ತಿದ್ದೀನಿ. ಇಲ್ಲಿ ನಾವಿಬ್ಬರೇ ಕೆಲಸ ಮಾಡ್ತಿದ್ರೆ ನನ್ನ ಮಗಳು ಸಹ ಹೆಲ್ಪರ್. ನಮಗೆ ಮಕ್ಕಳು ಎಷ್ಟು ಚೆನ್ನಾಗಿರಿ. ಪ್ರತಿಯೊಂದು ತಂದೆ ತಾಯಿ ಮಕ್ಳಿಗೆ ಕಷ್ಟ ಕೊಡಬಾರ್ದು ಅನ್ಕೊಂತೀವಿ. ನಮ್ಮ ಮಕ್ಕಳಿಗೆ ತಗೋಬಿಟ್ರಮ್ಮ ಕಷ್ಟ ಅಂದ್ರೆ ಬಂದು ತಗೊಂತಾರೆ ರೀ, ತಗೋರಮ್ಮ ತೆಗ್ದಿಟ್ಕೊ ಅಂತ. ನಮ್ಮ ಯಜಮಾನ್ರಿನ ಸ್ವಲ್ಪ ಮೇಲೆ ಇಕ್ಕಿ ಕ್ಲೀನ್ ಮಾಡ್ತಿದ್ರು. ಇನ್ನು ಅವ್ರಿಗೆ ಒಂದು ಬಾಡಿಗೆ ಇದೆ ಅಂತ ಫೋನ್ ಬಂತು ರೀ. ಬಾಡಿಗೆಗೆ ಅಂತ ಹೋಗಿದ್ದಾರೆ. ನಾನು ಅವಾಗೆ ಹೇಳಿದ್ದೀನಿ, ಬೇಡರಿ ಏನ್ ಮಾಡಕ್ಕೆ ಹೋಗ್ಬೇಡ್ರಿ, ನಾವು ನಾಳೆ ಮಾಡ್ಕೊಳೋಣ ಅಂತ. ಇಲ್ಲ ಬಿಡು ಎಷ್ಟಂತ ಮಾಡ್ತೀವಿ, ಪರವಾಗಿಲ್ಲ ಇಷ್ಟೇ ಮಾಡಿ ಅಲ್ಲ ಸಾಕೋಳು, ನೀನು ಹೋಗು, ನನಗೆ ಆದಷ್ಟು ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಸ್ನಾನ ಮಾಡಿ ಒಂದ್ಸಲ ನೋಡಿ ಬಂದೆ, ಮಾಡ್ತಾ ಇದ್ದಾರೆ. ಫೋನ್ ಬಂತು ಬಾಡಿಗೆ ಐತಂತ ಬಂದ್ಬಿಟ್ರು. ಇನ್ನ ಸರಿ ಅಂತ ಮತ್ತೆ ಯಾವತ್ತಿಗಾದ್ರೂ ಟೈಮ್ ಇದ್ರೆ ಹೋಗಿ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ನಾನು ಬಂದು ರೆಡಿ ಹಾಕೊಂಡು ಪ್ರೇಯರ್ ಮಾಡಿ ನಾನು ಊಟ ಕೂತ್ಕೊತಾ ಇದ್ದೀನಿ. ಊಟ ಕೂತ್ಕೊಂಡ್ರಷ್ಟು ಸಮಾಧಾನ ಆಗ್ತಿದೆ. ಫಾರ್ಮಲ್ಲಿ ಕ್ಲೀನ್ ಮಾಡಿದ್ಮೇಲೆ ರೀ, ಇವಾಗೆಲ್ಲ ಪ್ರತಿ ಸಾರಿ ನಾನು ಇಕ್ಕಿ ತೆಗೆದು ಬಂದಂಗೆಲ್ಲ ಫಸ್ಟ್ ಸ್ನಾನ ಮಾಡ್ತಿದ್ದೆ. ಇಲ್ಲಾಂದ್ರೆ ಆ ವಾಸನೆಗೆ ನನ್ನ ಬಾಜು ಯಾರು ಕೂತ್ಕೊಂತಿದ್ದಿಲ್ಲ. ಅಮ್ಮ ಅಂತೂ ಇವತ್ತಿನಿಗಾದ್ರೆ ನಮ್ಮ ಮನೆಗೆ ಬರ್ಬೇಕಂದ್ರೆ ಆಲೋಚನೆ ಮಾಡ್ತಾರೆ, ಇಕ್ಕೆ ವಾಸನೆ ಐತಲ್ಲ ಅಂತ. ಪರವಾಗಿಲ್ಲ, ಯಾರು ಹೆಂಗಿದ್ರು ಏನೋ, ನನ್ನ ತಾಯಿ ಬಂದ್ರೆ ಬಂದಿಲ್ಲ ಅಂದ್ರೇನು ಇವಾಗ ಬರ್ತಾರೆ ಈಗ. ಯಾಕಂದ್ರೆ ಸ್ವಲ್ಪ ಫಾರ್ಮ್ ದೂರ ಆಗಿದೆ, ಅವಾಗಾದ್ರೆ ಮನೆಯ ಬಾಜುನೇ ಇತ್ತು ಸಣ್ಣ ಫಾರ್ಮ್. ಈಗ ಸ್ವಲ್ಪ ದೊಡ್ಡ ಕಟ್ಸಿದ ಸಲುವಾಗಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಇದ್ದಾವೆ ಮರಿ. ಇನ್ನೊಂದು ಸಿಟಿ ಮಧ್ಯದಲ್ಲಿ ನಾವು ಫಾರ್ಮ್ ಕಟ್ಟಿದೀವಿ. ಇದಕ್ಕೆ ಖರ್ಚು ಎಷ್ಟು ಬಂದಿದೆ ನಮ್ಮ ಯಜಮಾನ್ರಿಗೆ ಗೊತ್ತು. ಚೆನ್ನಾಗಿ ಮಾಡಿದ್ದಾರೆ. ಒಂದೇ ಸೈಡ್ ಮಾಡಿಸಿದೀವಿ ರೀ, ಈ ಕಡೆ ಸೈಡ್ ಮಾಡಿಸಿಲ್ಲ. ಯಾಕೆಂದ್ರೆ ಈ ಕಡೆ ಸೈಡ್ ಮಾಡ್ಸೋಕೆ ದುಡ್ಡಿಲ್ಲ. ಈ ಸದ್ಯಕ್ಕೆ ಇಲ್ಲೇ ಸಾಕು, ಇಷ್ಟೇ ಮರಿಗಳು ಸಾಕೋಣ ಅಂತೇಳಿ ಇಷ್ಟೇ ಮಾಡಿದೀವಿ. ಬಟ್ ನಾವಿವತ್ತು ಇಷ್ಟು ಮಾಡಿದೀವಲ್ಲ ರೀ, ಇನ್ನೊಂದು ನನಗೆ ಅನ್ಸೋ ಮಟ್ಟಿಗೆ ಇನ್ನು 5-6 ವರ್ಷದಲ್ಲಿ ಇದಕ್ಕಿಂತ ದೊಡ್ಡದನ್ನ ಫಾರಂ ಮಾಡ್ತೀವೇನೋ ಅನ್ನೋ ಆಲೋಚನೆ ಭರವಸೆ ನನಗಿದೆ. ಆದ್ರೆ ನಮ್ಮ ಯಜಮಾನ್ರು ಹೇಳ್ತಾರ, ಇಲ್ಲ ನಿಜವಾಗ್ಲೂ ಮಾಡ್ತೀವಿ ನಾವು ಅಂತ. ಏನು ಆ ಹೋಪ್, ನಮ್ಮ ಆಸೆ ಒಳ್ಳೇದು ನೆರವೇರಿದ್ರೆ ಇಷ್ಟ ಖುಷಿ. ಪ್ರೇಯರ್ ಮಾಡ್ರಿ ನಮ್ಮ ಫಾರ್ಮ್ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ. ಇನ್ನು ಸಂಡೇ ಬಂದ್ರಿ ಫಾರ್ಮ್ ಕ್ಲೀನ್ ಮಾಡೋಕ್ಕೂ ನಾನು ಬಂದಿದ್ದೀನಿ. ನಮ್ಮ ಯಜಮಾನ್ರು ಮಲ್ಕೊಂಡಿದ್ರಿ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಾನು ಹೋಗಿ ಕ್ಲೀನ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅಷ್ಟರಲ್ಲಿ ಮನೆಗಿದ್ದು ಇಲ್ಲಿ ಹೋಗ್ತೀವಿ ಅಂತಂದ್ರೆ, ಇಲ್ಲದೆ ಫಾರ್ಮ್ ಕ್ಲೀನ್ ಮಾಡಕ್ ಹೋಗ್ತಿದೀವಿ. ಇಲ್ಲ ಬ್ಯಾಟ್ರೋಲ್ ನಾನು ಯಾವಾಗ ಟೈಮ್ ಇದ್ದಾಗ ಮಾಡ್ಕೊಳ್ತೀನಿ ಅಂದ್ರೆ, ಸರಿ ಇಲ್ಲ ಮಾಡ್ಬಿಡೋಣ, ಅದು ಹೆಂಗೆ ಬಿಟ್ಕೊಂತಿದ್ರೆ ಮತ್ತೆ ಡಿಲೇ ಆಗ್ತಿದ್ರೆ ಮತ್ತೆ ನಮಗೆ ಕ್ಲೀನ್ ಮಾಡಕ್ ಆಗೋದಿಲ್ಲ ಅಂದ್ರೆ, ಸರಿ ನೀನ್ ಮಾಡ್ತಿರು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಮೇಲೆ ಸ್ವಲ್ಪ ಇಕ್ಕೆ ಕ್ಲೀನ್ ಮಾಡಿದೀನಿ, ಅಷ್ಟಲ್ಲಿ ಬರ್ತಾ ಇಲ್ಲ. ಮರಿಗಳು ತುಳಿದು ಎಲ್ಲ ಕಟ್ಟಿಂಗ್ ಮಾಡ್ಬಿಟ್ಟೆ. ನನಗೆ ಆದಷ್ಟು ಸ್ವಲ್ಪ ತೆಗೆದು, ಇನ್ನು ನಮ್ಮ ಯಜಮಾನ್ರು ಪರವಾಗಿಲ್ಲ ಬಂದ್ಬಿಡು, ಬಂದಿಲ್ಲ ಅಂದ್ರೆ ಮತ್ತೆ ಯಾಕೆ ನೀನು ಶಕ್ತಿ ಮೀರಿ ಮಾಡಕ್ ಹೋಗ್ತಿದ್ರೆ ಸರಿ ಅಂತ ಬಂದೆ. ನಮ್ಮ ಯಜಮಾನ್ರು ಕಾಫಿ ತಗೊಂಡ್ ಬಂದಿದ್ರಿ. ಇನ್ನ ಕಾಫಿ ಕುಡ್ದು ಇನ್ನು ಕೆಳಗಡೆ ಹೋಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಕ್ಕೆ ಎಲ್ಲ ಇದೆ ಅಲ್ವಾ, ಸ್ವಲ್ಪ ವಾಸನೆ ಬರ್ತೈತೆ. ಸೊಬ್ಬಿನ ಪುಡಿ ಹಾಕಿ ಒಂದು 5 ನಿಮಿಷ ಬಿಟ್ಟು ಈಗ ಖರ್ಚೋಬರ್ಗೆ ತಗೊಂಡು ನೀಟಾಗಿ ಹಿಂಗ ಕ್ಲೀನ್ ಮಾಡ್ಕೊಂತ ಬರ್ತಿದೀನಿ ನೋಡ್ರಿ. ಇವೆಲ್ಲ ಮಾಡ್ಬೇಕಂದ್ರೆ ಓಪಿಗೆ ಇರ್ಬೇಕ್ರಿ. ಗಂಡ್ ಮಕ್ಳು ಮಾಡ್ತಾರೆ, ಹೆಣ್ಮಕ್ಳು ಯಾರು ಅಷ್ಟು ಈಸಿಯಾಗಿ ಮಾಡೋದಿಲ್ಲ. ಈ ಯೂಟ್ಯೂಬ್ ಅಲ್ಲಿ ನೋಡ್ರಿ, ಬೇಕಾದ್ರೆ ಎಷ್ಟೋ ಜನ ಹೆಣ್ಮಕ್ಳು ವಿಡಿಯೋಸ್ ಬಗ್ಗೆ ಮರಿಗಳ ಬಗ್ಗೆ ಹೇಳ್ತಾರ. ಇವನ್ನೆಲ್ಲ ಅವ್ರು ಮಾಡೋದಿಲ್ಲ. ಜಾಸ್ತಿ ಜನ ಮಾಡ್ತಾರೆ, ಸ್ವಲ್ಪ ಜನ, ಇನ್ನು ಸ್ವಲ್ಪ ಜನ ಮಾಡೋದೇ ಇಲ್ಲ. ಇನ್ನು ನಾನು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಿದ್ರೆ ನಮ್ಮ ಯಜಮಾನ್ರು ನೀರು ಬಿಟ್ಕೊಂಡು ಬರ್ತಿದ್ದಾರೆ. ನೀರು ಅವಾಗೆ ಬಿಡ್ತೀನಿ ಅಂದ್ರು, ಬೇಡರಿ ಇನ್ನು ಸ್ವಲ್ಪ ತಿಕ್ಕತೀನಿ, ಸ್ವಲ್ಪ ಇಕ್ಕೆ ವಾಸನೆ ಎಲ್ಲ ಹೋಗ್ತೈತೆ ಅಂತ. ಹಿಂಗೆಲ್ಲ ನೀಟ್ ಮಾಡ್ಕೊಂಡ್ಬಿಟ್ರಿ ಸೊಳ್ಳೆಗಳು ಜಾಸ್ತಿ ಇರೋದಿಲ್ಲ. ಇಲ್ಲಾಂದ್ರೆ ಮರಿ ಇದ್ರೆ ಏನು, ಇಲ್ಲಾಂದ್ರೆ ಏನು. ಇಲ್ಲೇನೊಂದು ಸ್ವಲ್ಪ ನೀರು ಬಿದ್ದಾವಂದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ಬಿಡ್ತವೆ ಅಂತೇಳಿ ಸ್ವಲ್ಪ ಸೊಬ್ಬಿನ ಪುಡಿ ಹಾಕಿ ಕ್ಲೀನ್ ಮಾಡಿದೀನಿ ನಾನು. ನಮ್ಮ ಯಜಮಾನ್ರು ಭಾಳ ಕೆಲಸ ಮಾಡ್ಬಿಟ್ಟು ನೀನು ಅಂತ ಹೇಳ್ತಿದಾರ. ಭಾಳ ದಿನ ಆಯ್ತ್ರಿ ನಾನು ಫಾರ್ಮ್ ಕಡೆ ಬಂದೇ ಇಲ್ಲ. ಈ ಕಡೆ ಫಾರ್ಮ್ ಮಾಡ್ದಾಗಿಂದಂತೂ ನಾನು ಒಂದೆರಡೇ ಸಲ ಮರಿಗಳಿಗೆ ಬಂದು ಒಟ್ಟಾಕಿದ್ದು. ಹಳೆ ಫಾರ್ಮ್ ಅಲ್ಲಾಗ್ಲಿ ಎಲ್ಲ ಕೆಲಸ ನಾನೇ ನೋಡ್ಕೊಂತಿದ್ದೆ. ಹೊಸ ಫಾರ್ಮ್ ಅಲ್ಲಿ ಎಲ್ಲ ಕೆಲಸ ನಮ್ಮ ಯಜಮಾನ್ರೆ ನೋಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಯಜಮಾನ್ರು ಒಂದೇ ಮಾತಂತಾರ, ಎಷ್ಟೇ ಸೋಲ್ ಬಂದ್ರು, ಎಷ್ಟೇ ಕಷ್ಟ ಬಂದ್ರು, ಏನೇ ತೊಂದರೆ ಆದ್ರೂ ನೀನ್ ನನ್ನ ಜೊತೆ ಇರು ಸಾಕು.
ಏನೇ ಆದ್ರೂ ಸಹ ಹಿಂಗ್ ಯಾಕೆ ಆಯ್ತು ಅಂತ ಕೇಳ್ಬೇಡ. ಯಾಕೆಂದ್ರೆ ಆ ಮಾತು ಕೇಳಿದ್ರೆ ನನ್ನ ಜೀವ ಮುಗ್ದೋದಂಗ ಆಗ್ತೈತೆ. ಅದಕ್ಕೆ ಅಂತ ಎಲ್ಲ ನೆಗೆಟಿವ್ ಮಾತುಗಳು ಮಾತಾಡಬೇಡ, ಪಾಸಿಟಿವ್ ವರ್ಡ್ಸ್ ಹೇಳು. ಇಲ್ಲ ಅದನ್ನೇ ಹೇಳಕ್ ಆಗಿಲ್ಲ ಅಂದ್ರೆ ಕಾಮ್ ಆಗಿರೋ ಅಷ್ಟೇ. ನೀನ್ ನನ್ನ ಜೊತೆ ಇರು, ನನಗೆ ಅದೇ ಬಲ. ನೀನ್ ನನ್ನ ಹಿಂದೆ ಇರು, ನನಗೆ ಅದೇ ಬಲ. ನಾನು ಏನೇ ಆಗ್ಲಿ ಸಾಧಿಸ್ತೀನಿ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ. ನೀನೇ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಹಿಂಗೆ ಇರ್ಬೇಕು ಅನ್ನೋ ಆಸೆ ನಂದು ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ ರೀ. ಬಹಳ ಕಷ್ಟ ಪಡ್ತಿದಾರ್ರಿ ನಮ್ಮ ಸಲುವಾಗಿ ನಮ್ಮ ಯಜಮಾನ್ರು. ಅವ್ರ ಕಷ್ಟ ಇವತ್ತು ವ್ಯರ್ಥ ಆಗ್ಬಾರ್ದು, ಒಳ್ಳೆ ಕಾರ್ಯರೂಪವಾಗಿ ಬರ್ಲಿ ಅಂತ ನಿಮ್ಮ ಅಭಿಪ್ರಾಯ ಆಗಿರಲಿ. ನಮ್ಮ ಅಭಿಪ್ರಾಯನೂ ಅದೇ. ಇದಿಷ್ಟೆಲ್ಲ ಕ್ಲೀನ್ ಮಾಡಿದಿನಲ್ರಿ, ಅದು ಕರೆ ಕರಿದಿರೋದು ಹೋಗ್ತಾ ಇಲ್ಲ. ಯಾಕೆಂದ್ರೆ ಅದು ಕುಂತ್ ಬಿಟ್ಟಿದೆ ಕಲೆ. ಅದು ಏನಂದ್ರೆ ವಾಸನೆ ಬರ್ತಿಲ್ಲ ರೀ. ಫಸ್ಟಿಗೆ ಎಷ್ಟು ವಾಸನೆ ಬರ್ತೈತಿ, ಇವಾಗ ವಾಸನೆನೇ ಬರ್ತಾ ಇಲ್ಲ. ಇನ್ನು ಫಾರ್ಮ್ ಸ್ಟಾರ್ಟ್ ಮಾಡಿವಂದ್ರೆ ಇನ್ನ ಬಹಳ ವಾಸನೆ ಬರ್ತೈತೆ. ಇನ್ನೊಂದು ಏನಂದ್ರೆ ಹೊರಗಡೆ ಸ್ವಲ್ಪ ಗಾಳಿ ಹೋದಂಗೆ ಅದು ಏನೋ ಫಿನಿಶಿಂಗ್ ಏನೋ ಮಾಡ್ಸಿದಾರೆ ನಮ್ಮ ಯಜಮಾನ್ರು. ಏನಂತಾರಪ್ಪ ನನಗೆ ಬರಲ್ಲ ಹೇಳಕ್ಕೆ. ಇವಾಗಿಂದ ನಾನು ಬರ್ತೀನಿ ರೀ ಫಾರ್ಮ್ ಅಲ್ಲಿ, ಮಾಡ್ತೀನಿ. ನಮ್ಮ ಮರಿಗಳು ಬಂದ್ರೆ ವಿಡಿಯೋಸ್. ಬಕ್ರೀದ್ ಬ್ಯಾಚ್ ಮಾಡಿದ್ರೆ ಮಾತ್ರ ನಾನು ಈ ಫಾರ್ಮ್ ಬರ್ತೀನಿ. ಬಕ್ರೀದ್ ಬ್ಯಾಚ್ ಮಾಡಿಲ್ಲ ಅಂದ್ರೆ ನಾನು ಈ ಫಾರ್ಮ್ಗೆ ಬರೋದಿಲ್ಲ. ನಮ್ಮ ಯಜಮಾನ್ರಿಗೆ ಸಹ ಹೇಳಿದೀನಿ, ಬಕ್ರೀದ್ ಬ್ಯಾಚ್ ಮಾಡಿದ್ರೆ ಮಾತ್ರ ನಾನು ಬರ್ತೀನಿ ಅಂತ. ಏನೋ ನನಗೆ ಬಕ್ರೀದ್ ಬ್ಯಾಚ್ ಅಂದ್ರೆ ನನಗೆ ಭಾಳ ಇಂಟ್ರೆಸ್ಟ್ ರೀ. ಕೆಲಸ ಮಾಡಿ ಮಾಡಿ ನನಗಂತೂ ತಲೆಯಾಗಿಂದ ನೀರು ಇಳೀತದವ. ನಮ್ಮ ಯಜಮಾನ್ರು ಹೋಗು ಸ್ವಲ್ಪ ರೆಸ್ಟ್ ಮಾಡಂತ ಹೇಳ್ತಿದ್ರೆ, ಇಲ್ಲಪ್ಪ ನಾನು ಕೆಲಸ ಮಾಡಕ್ ನಿಂತೀನಂದ್ರೆ ಅದೆಲ್ಲ ಕೆಲಸ ಮುಗಿಸ್ಕೊಂಡೇ ಮನೆಗೆ ಹೋಗ್ತೀನಿ, ನಾನು ಹಂಗೆ ಸುಮ್ಮನೆ ಹೋಗೋದಿಲ್ಲ. ಯಾರಾದ್ರೂ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ರೀ, ಇನ್ನೊಬ್ಬನ ಕೆಲಸಕ್ಕೆ ಇಟ್ಕೋಬಾರ್ದು. ಆದಷ್ಟು ನಾವೇ ಮಾಡೋಕೆ ಟ್ರೈ ಮಾಡಬೇಕು. ಅವಾಗೇ ಅದ್ರದ್ದು ಲಾಭ ಏನು ಅನ್ನೋದು ಸಿಗ್ತದೆ. ನಾವು ಇನ್ನೊಬ್ಬರನ್ನ ಕೆಲಸದವ್ರನ್ನ ಇಟ್ಟು ನಾವು ಮಾಡ್ತೀವಿ ಫಾರಮ್ ಅಂದ್ರೆ ಅಸಲೇ ವರ್ಕೌಟ್ ಆಗಲ್ಲ ರೀ. ದುಡ್ಡಿದ್ದವ್ರಿಗೆ ನಡೀತದೆ. ಹಿಂಗ ನಮ್ಮಂಗ ಸಾಲ ಮಾಡಿ ಮಾಡೋರ್ದು ಆದ್ರೆ ನಾನು ಹಿಂಗೆ ಹೇಳ್ತಿದ್ದೀನಿ ನೋಡ್ರಿ. ಎಲ್ಲರೂ ಹೇಳ್ತಾರೆ ಒಬ್ಬರನ್ನ ಇಟ್ಟು ಬಿಡ್ಬೇಕು ಇಕ್ಕಿ ತೆಗಿಯಾಕ, ಅವಕ್ಕ ನೋಡ್ಕೊಳಕ ಅಂತ. ಯಾರು ನೋಡ್ಕೊಳಲ್ಲ ರೀ. ನಾವು ನೋಡ್ಕೊಂಡಂಗ ಯಾರು ಮರಿಗಳನ್ನ ಕೇರ್ ಮಾಡೋದಿಲ್ಲ. ನಾವಾದ್ರೂ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ. ಒಂದೆರಡು ತಾಸನ್ನ ದಿನಕ್ಕೆ ಅವಕ್ಕ ಟೈಮ್ ಸ್ಪೆಂಡ್ ಮಾಡ್ಬೇಕು. ಯಾವ ಮರಿ ತಿಂತಿದವ, ಯಾವ ಮರಿ ಮಲ್ಕ ಆಗ್ತಾ ಇಲ್ಲ ಅಂತ. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದ್ರೆ ರೀ, ಅವ್ರು ಯಾಕೆ ನೋಡ್ತಾರ್ರಿ? ಅವ್ರಿಗೆ ಎಷ್ಟು ಇರ್ತೈತೆ ಅಷ್ಟು ನೋಡ್ತಾರ ಇಲ್ಲಂತಲ್ಲ. ಆದ್ರೆ ನಮ್ಮಂಗ ಇನ್ನೂ 5 ನಿಮಿಷ, ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ಸ್ವಲ್ಪ ತಿರೋಣ ಅನ್ನೋದು ಯಾರು ಆಲೋಚನೆ ಮಾಡಲ್ಲ. ಯಾರೇ ಕುರಿ ಫಾರ್ಮ್ ಮಾಡಿದ್ರು ಫಸ್ಟು ನೀವು ಮಾಡ್ಬೇಕು. ಫಾರ್ಮ್ ಅಲ್ಲಿ ನೀವೇ ಕೆಲಸ ಮಾಡಿದ್ರೆ ಮಾತ್ರ ಅದ್ರದ್ದು ಬಾರಿ ಏನಂತ ಗೊತ್ತಾಗ್ತೈತ್ರಿ. ಮತ್ತೆ ಎಷ್ಟು ಕಷ್ಟ ಅದು ಕೆಲಸ ಅಂತ ಗೊತ್ತಾಗುತ್ತ. ಇಂಥದ್ರಲ್ಲಿ ನೀವು ಸ್ವಂತವಾಗಿ ಫಸ್ಟ್ ನೀವೇ ಮಾಡಿರಿ ಅಂದ್ರೆ ನಾಳೆ ಎಂತಾದೇ ಕಷ್ಟ ಬಂದ್ರು ನೀವು ಏನ್ ಕಷ್ಟ ಅನ್ಸೋದಿಲ್ಲ ಕೆಲಸ ವಿಷಯದಲ್ಲಿ. ನನಗಂತೂ ಈ ಕಷ್ಟನೇ ಇಲ್ಲಪ್ಪ. ಯಾಕೆಂದ್ರೆ ನಾನು ಹಳೆ ಫಾರ್ಮ್ ಅಲ್ಲಿ ನಾನು ಬಹಳ ಮಾಡಿ ಬಿಟ್ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರಿಗೆ ನಾನು ಜಾಸ್ತಿ ಕೆಲಸನೇ ಇರ್ತಿದ್ದಿಲ್ಲ ಅಲ್ಲಿ. ಇಲ್ಲಿ ಅಂತೂ ನಾನು ಅಸಲು ಜಾಸ್ತಿ ಕೆಲಸನೇ ಮಾಡಿಲ್ಲ. ಸರಿ ರೀ, ನಮ್ಮ ಫಾರ್ಮ್ ಎಲ್ಲ ಕ್ಲೀನ್ ಆಯ್ತು. ಈಗ ನಮ್ಮ ಯಜಮಾನ್ರಂತೂ ಎಷ್ಟು ಕಷ್ಟ ಪಟ್ಬಿಟ್ರು. ಇವತ್ತು ಸಂಡೇ, ಅವ್ರು ಮಲ್ಕೊಂಡಿದ್ರು. ನಾನು ಮನೆ ಕೆಲಸ ಮಾಡ್ಕೊಂಡು ಮೆಲ್ಲಕ್ಕೆ ಹೊರಗಡೆ ಬಂದಿದ್ದೀನಿ. ಆ ಶಬ್ದಕ್ಕೆ ಎದ್ದು ಪಾಪ ಅವರು ಬಂದ್ಬಿಟ್ಟಿದ್ದಾರೆ. ನಾನು ಅಂದೀನಿ ಬರ್ಬೇಡ್ರಿ, ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ. ಆದ್ರೆ ಪಾಪ ಅವ್ರು ಇದ್ದಾಗಂತೂ ನಾನು ಒಬ್ಬ ಮನೆ ಕೆಲಸ ಮಾಡಕ್ ಕಳಿಸಿಲ್ಲ ಫಾರ್ಮ್ ಅಲ್ಲಿ. ಅವರು ಪಾಪ ಜೊತೆಗೆ ಇರ್ತಿದ್ರು. ಇವಾಗಿಂದ ನಮ್ಮ ಮರಿಗಳು ತಂದಾಗ್ರಿ ವಿಡಿಯೋಸ್ ಮಾಡ್ತೀನಿ, ಹೇಗೆ ಮರಿಗಳನ್ನ ಸಾಕ್ತೀವಿ ಹೇಗೆ ಇಲ್ಲ ಅಂತ. ನೀವೇನೋ ಹೊಸದಾಗಿ ಮಾಡೋದಾದ್ರೆ ಕಂಪಲ್ಸರಿ ನಮ್ಮ ವಿಡಿಯೋಸ್ ನೋಡಿ ಮಾಡ್ರಿ. ನಿಂತು ಮಾತಾಡೋ ವಿಡಿಯೋಸ್ ನೋಡ್ಬೇಡ್ರಿ, ಮಾಡಿ ಹೇಳುವಂತ ವಿಡಿಯೋಸ್ನ ನೀವು ಮಾಡ್ರಿ. ಯಾಕೆಂದ್ರೆ ನಿಮಗೂ ಗೊತ್ತಾಗ್ತದೆ, ಓ ಇದರಿಂದ ಎಷ್ಟು ಕಷ್ಟ ಇದೆನಾ ಅಂತ. ಸುಮ್ಮನೆ ಇದು ಹಾಕ್ಬೇಕು, ಇದು ಹಿಂಗ ಮಾಡ್ಬೇಕು ಅಂದ್ರೆ ಅಲ್ಲ. ಕಷ್ಟ ಪಡ್ತಾರ ನೋಡ್ರಿ, ಅವ್ರಿಗೆ ಮಾತ್ರ ಅದೇನಂತ ಗೊತ್ತಾಗ್ತೈತೆ. ನನಗಂತೂ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ತಲೆಯಾಗ ನೀರೆಲ್ಲ ಇಳಿತದವ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಾಡ್ತೀನಿ ಅನ್ನೋ ಗೊತ್ತಿಲ್ಲ. ಆದ್ರೆ ನಮ್ಮ ಯಜಮಾನ್ರ ನನಗೆ ತೋರ್ಸೋ ಪ್ರೀತಿ ಮುಂದೆ ರೀ, ನಾನು ಎಷ್ಟು ಕೆಲಸ ಮಾಡಿದ್ರು ನಾನು ದಳದೀನಿ, ನಾನು ಸುಸ್ತಾಗೈತೆ ಅನ್ನೋದೇ ಬರೋದಿಲ್ಲ ರೀ. ನಮ್ಮ ಯಜಮಾನ್ರು ಯಾವಾಗ್ಲೂ ನನ್ನ ಜೊತೆ ನೀನಿರು, ನಾನು ಎಲ್ಲಾನು ಸಾಧಿಸ್ತೀನಿ ಅಂತ ಹೇಳ್ತಾರೆ. ನಮ್ಮ ಯಜಮಾನ್ರು ನನ್ನ ಜೊತೆ ಹಾಗೆ ಇದ್ರೆ ನಾನು ಸಹ ಎಲ್ಲಾನು ಸಾಧಿಸ್ತೀನಿ ರೀ. ನೋಡ್ರಿ, ಇಷ್ಟು ಕ್ಲೀನ್ ಮಾಡಿದೀವಿ. ನೀವು ನೋಡಕ್ಕೆ ಏನ್ ಕ್ಲೀನ್ ಮಾಡಿದೀವಿ ಅಂತ ಅನ್ಕೋಬೇಡ್ರಿ. ನಮ್ಮ ಶಕ್ತಿ ಮೀರಿ ಮಾಡಿದೀವಿ. ಇಲ್ಲೆಲ್ಲ ಕಸ ಗಲೀಜ್ ಎಲ್ಲ ಇತ್ತು. ಹೆಂಗ ಆಳ್ ಬಿದ್ದಿದ್ದು ರೂಮ್ ಇದ್ದಂಗಿತ್ತು, ಎಲ್ಲ ಬೆಕ್ಕದಾಗ ತಂದಿದ್ದೀವಿ.
ಇನ್ನು ಮರಿಗಳು ಬಂದಾಗಂತೂ ಇನ್ನು ಮತ್ತೆ ಸ್ಟಾರ್ಟ್ ನಮ್ಮ ಫಾರ್ಮ್ ಕೆಲಸ ರೀ ಓಪನಿಂಗ್ ಅವಾಗ. ಓಕೆ ರೀ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ರೀ.